ಸ್ನೇಹಿತರೆ, ನಾನು ಮಹೇಶ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಇಂದಿನ ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆಗೆ ಸ್ವಾಗತ. ಇಂದು ಶನಿವಾರ ಜುಲೈ 11, 2026. ಈ ದಿನದ ಪ್ರಮುಖ ಸುದ್ದಿಗಳನ್ನು ನಾವು ಪರೀಕ್ಷಾ ದೃಷ್ಟಿಯಲ್ಲಿ ನೋಡೋದಾದರೆ, ಈ ದಿನ ಕೇವಲ 8 ಪ್ರಮುಖ ಟಾಪಿಕ್ಗಳು ಮಾತ್ರ ನಮಗೆ ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಪರೀಕ್ಷಾ ದೃಷ್ಟಿಯಿಂದ. ಅವುಗಳು ಯಾವ್ಯಾವ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಕ್ಲೌಡ್ ಸೀಡಿಂಗ್ ಮೋಡ ಬಿತ್ತನೆ ಇದೆ. ಎರಡನೇದು ಎಥನಾಲ್ ಬಗ್ಗೆ ಒಂದು ಸುದ್ದಿ ಇದೆ. ಮೂರನೇದಾಗಿ SIR ಪ್ರಕ್ರಿಯೆ ಬಗ್ಗೆ ಒಂದು ಸುದ್ದಿ ಇದೆ. ಅದೇ ರೀತಿಯಾಗಿ ನಾಲ್ಕನೇದಾಗಿ ಭಾರತದ ಮೊದಲ ಜಲಜನಕ ರೈಲು. ಐದನೇದಾಗಿ ಪ್ರಧಾನಮಂತ್ರಿಯವರ ಮಹಾಸಾಗರ ಯೋಜನೆ. ನಂತರ ಆರನೇದು ಅಮೆರಿಕ ಹಾಗೂ ಇರಾನ್ ಸಂಘರ್ಷ. ನಂತರ ಕೊನೆಯದಾಗಿ ಹವಾಮಾನ ವೈಪರೀತ್ಯ ಹಾಗೂ ಟೆನ್ನಿಸ್ ಬಗ್ಗೆ ಕೆಲವೊಂದು ಸುದ್ದಿಗಳಿದ್ದಾವೆ. ಸೊ ಇದಿಷ್ಟು ಈ 8 ಸುದ್ದಿಗಳು ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೋತವೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ. ಈ 8 ಟಾಪಿಕ್ಗಳನ್ನು ನಾವು ತರೋ ಆಗಿದ್ದೇ ಆದರೆ ಕರೆಂಟ್ ಅಫೇರ್ಸಲ್ಲಿ, ಅದೇ ರೀತಿಯಾಗಿ ಈ ಕರೆಂಟ್ ಅಫೇರ್ಸನ್ನು ನಾವು ಸ್ಟ್ಯಾಟಿಕ್ ಪೋರ್ಷನ್ಗೆ ಲಿಂಕ್ ಮಾಡಿ ಓದಿದ್ದೇ ಆದಲ್ಲಿ ಡೆಫಿನೆಟ್ಲಿ ನೋಡಿ, ಮೋಡ ಬಿತ್ತನೆಯಿಂದ ಪ್ರತಿ ಸಲವೂ ಸಹ ಕರ್ನಾಟಕ ರಾಜ್ಯದಲ್ಲಿ ನಡೆಸತಕ್ಕಂತಹ ವಿವಿಧ ರೀತಿಯ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. UPSCಯಲ್ಲಿ ಸಹ ಪ್ರಶ್ನೆ ಬಂದಿದೆ. ಅದೇ ರೀತಿಯಾಗಿ E20ಯಿಂದ ಸಹ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. SIR ಇಂದ ಪ್ರಶ್ನೆ ಎಕ್ಸ್ಪೆಕ್ಟ್ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ನಾವು. ಅದೇ ರೀತಿಯಾಗಿ ಭಾರತದ ಮೊದಲ ಜಲಜನಕದ ರೈಲು, ಇದರಿಂದ ಸಹ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರತಿಷ್ಠಿತ ನೀತಿಯಾಗಿರ್ತಕ್ಕಂತಹ ಮಹಾಸಾಗರ ಯೋಜನೆ, ಇದರಿಂದ ಸಹ ಪ್ರಶ್ನೆಗಳು ಬಂದೇ ಬರ್ತವೆ. ಅದೇ ರೀತಿಯಾಗಿ ಅಮೆರಿಕ ಹಾಗೂ ಇರಾನ್ ನಡುವಿನ ಒಂದು ಸಂಘರ್ಷ, ಅದೇ ರೀತಿ ಹವಾಮಾನ ವೈಪರೀತ್ಯ ಹಾಗೂ ಟೆನ್ನಿಸ್, ಈ ಇಷ್ಟು ಪಾಯಿಂಟ್ಸಿಂದ ಕ್ವಶನ್ ಪೇಪರಲ್ಲಿ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಒಂದೊಂದೇ ವಿಚಾರವನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಪ್ರಜಾವಾಣಿ ಮುಖಪುಟದಲ್ಲಿ ಕಾವೇರಿ ಕಣಿವೆಗೆ ಮೋಡ ಬಿತ್ತನೆ ಅಂತ ಹೇಳಿ ಒಂದು ಸುದ್ದಿ ಇದೆ. ಕಾವೇರಿ ಕಣಿವೆಯಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಇರೋದ್ರಿಂದ ಮೋಡ ಬಿತ್ತನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಹಾಗಾದರೆ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಇಲ್ಲಿ ಪ್ರಶ್ನೆಗಳನ್ನು ಏನನ್ನು ಕೇಳ್ಬೋದು ಅಂತ ಹೇಳಿದ್ರೆ, ಎಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತು, ಯಾವ ರೀತಿ ಮಾಡಿದ್ರು ಅನ್ನೋದಕ್ಕಿಂತಲೂ ಇಲ್ಲಿ ಬಳಸಲಾಗ್ತಕ್ಕಂತಹ ಕೆಲವೊಂದು ರಾಸಾಯನಿಕಗಳು ಯಾವುವು, ಇದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಈ ಹಿಂದೆ ಜಸ್ಟ್ ಒಂದು ವಾರದ ಹಿಂದೆ ನಾವು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಿದಂತಹ ಒಂದು ಪ್ರಕರಣವನ್ನು ನಾವು ನೆನೆಸ್ಕೋಬೇಕಾಗಿರುತ್ತೆ ಇಲ್ಲಿ. ಅದೇ ರೀತಿಯಾಗಿ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮೋಡ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡೋದಾದರೆ, ಈ ಮೋಡ ಬಿತ್ತನೆ ಅನ್ನುವುದು ಒಂದು ಕೃತಕ ಮಳೆಯನ್ನು ತರಿಸಲು ಬಳಸ್ತಕ್ಕಂಥ ಒಂದು ತಂತ್ರಜ್ಞಾನ ಆಗಿದೆ ಅಷ್ಟೇ ಇದು. ಹಾಗೂ ಈ ಮೋಡ ಬಿತ್ತನೆಯಲ್ಲಿ ಬಳಸಲಾಗುವಂತಹ ಪ್ರಮುಖ ರಾಸಾಯನಿಕಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಿಲ್ವರ್ ಅಯೋಡೈಡ್ AgL, ಅದೇ ರೀತಿಯಾಗಿ ಸೋಡಿಯಂ ಕ್ಲೋರೈಡ್ ಅಂದರೆ ಸಾಮಾನ್ಯ ಉಪ್ಪು, ಮೂರನೇದಾಗಿ ಡ್ರೈ ಐಸ್ ಅಂದರೆ ಘನೀಕೃತ ಇಂಗಾಲ, ನಾಲ್ಕನೇದಾಗಿ ಪೊಟ್ಯಾಷಿಯಂ ಅಯೋಡೈಡ್. ಇದರಲ್ಲಿ ಅತಿ ಹೆಚ್ಚಿನ ಸಮಯದಲ್ಲಿ ಬಳಸ್ತಕ್ಕಂತಹ ಒಂದು ರಾಸಾಯನಿಕ ಸಿಲ್ವರ್ ಅಯೋಡೈಡ್ ಆಗಿರುತ್ತೆ. ಸೊ ಈ ಇಷ್ಟು 4 ರಾಸಾಯನಿಕಗಳಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಹಿಂದಿನ ಕಾಲದಲ್ಲಿ ಸಂಪ್ರದಾಯವಾಗಿ ಬಳಕೆ ಮಾಡಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೋಡ ಬಿತ್ತನೆ ಮಾಡೋದಕ್ಕೆ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಒಂದು ರಾಸಾಯನಿಕ ಯಾವುದು ಅಂತ ಹೇಳಿದ್ರೆ ಸಿಲ್ವರ್ ಅಯೋಡೈಡ್ ಆಗಿರುತ್ತೆ. ಅದೇ ರೀತಿಯಾಗಿ ಇಷ್ಟು ರಾಸಾಯನಿಕಗಳಲ್ಲಿ ಸಿಲ್ವರ್ ಅಯೋಡೈಡ್ ಯಾವಾಗ ಬಳಕೆ ಮಾಡ್ತಾರೆ, ಸೋಡಿಯಂ, ಅದೇ ರೀತಿ ಡ್ರೈ ಐಸ್, ಇವುಗಳು ಯಾವ್ಯಾವ ಸಂದರ್ಭಗಳಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಲ್ವರ್ ಅಯೋಡೈಡ್ ಸಾಮಾನ್ಯವಾಗಿ ಬಳಕೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಸೋಡಿಯಂ ಕ್ಲೋರೈಡನ್ನು ಅಂದರೆ ಸಾಮಾನ್ಯ ಉಪ್ಪನ್ನು ಉಷ್ಣ ಮೋಡಗಳಲ್ಲಿ ಸಿಂಪಡಿಸುವಿಕೆಗೆ ಬಳಸಲಾಗುತ್ತೆ. ನಂತರ ಡ್ರೈ ಐಸನ್ನು ಸಹ ಶೀತ ಮೋಡಗಳಲ್ಲಿ ಸಿಂಪಡಿಸೋದಕ್ಕೆ ಬಳಕೆ ಮಾಡಲಾಗುತ್ತೆ. ಪೊಟ್ಯಾಷಿಯಂ ಅಯೋಡೈಡು ಪ್ರಸ್ತುತ ಬಳಕೆ ಮಾಡಲಾಗ್ತಾ ಇಲ್ಲ, ಆದರೆ ಇದು ಶೀತ ಮೋಡಗಳಲ್ಲಿ ಬಳಕೆ ಮಾಡ್ತಾ ಇದ್ರು. ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತಹ ರಾಸಾಯನಿಕಗಳ ಹೆಸರು ಮೋಡ ಬಿತ್ತನೆಗೆ ಅಂದರೆ ಕ್ಲೌಡ್ ಸೀಡಿಂಗ್ಗೆ ಕಡ್ಡಾಯವಾಗಿ ಬೇಕಾಗಿರ್ತಕ್ಕಂತಹ ರಾಸಾಯನಿಕಗಳು ಸಿಲ್ವರ್ ಅಯೋಡೈಡ್. ಇದು ಸಾಕಷ್ಟು ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ ಕ್ವಶನ್ಸು. ಹಿಂದೆನೂ ಕೇಳ್ತಿದ್ರು, ಈಗಲೂ ಕೇಳ್ತಾರೆ, ಮುಂದೆನೂ ಕೇಳ್ತಾರೆ ಅಂತಹ ಒಂದು ಟಾಪಿಕ್ ಇದು. ಸಿಲ್ವರ್ ಅಯೋಡೈಡು, ಸೋಡಿಯಂ ಕ್ಲೋರೈಡು, ಡ್ರೈ ಐಸ್, ಇದು ಕಡ್ಡಾಯವಾಗಿ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನಂತರದ ಪ್ರಮುಖ ಸುದ್ದಿಯನ್ನು ನೋಡೋದಾದರೆ, E20 5% ಮೈಲೇಜ್ ಕುಸಿತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ E20ಯ ಬಗ್ಗೆ ನಾವು ಇತ್ತೀಚೆಗೆ ನಿನ್ನೆ ಕೂಡ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದ್ವಿ. E20 ಅಂತ ಹೇಳಿದ್ರೆ ಎಥನಾಲ್ 20 ಅಂತೇಳಿ. ಪೆಟ್ರೋಲ್ನಲ್ಲಿ ಇರುವಂತಹ ಎಥನಾಲ್ನ ಪ್ರಮಾಣ 20% ಆಗಿರುತ್ತೆ. ಉಳಿದಂತೆ 80% ಪೆಟ್ರೋಲ್ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಪರೀಕ್ಷೆಯಲ್ಲಿ ನಮಗೆ ಏನೆಲ್ಲ ಪ್ರಶ್ನೆಗಳು ಕೇಳ್ಬೋದು ನೋಡಿ. ಇಲ್ಲಿ ನ್ಯೂಸಲ್ಲಿ ಏನು ಕೊಟ್ಟಿದ್ದಾರೆ ನೋಡ ಬನ್ನಿ. 20% ಎಥನಾಲ್ ಮಿಶ್ರಣವಿರುವ ಪೆಟ್ರೋಲ್ ಬಳಕೆಯಿಂದ ಕೆಲವು ವಾಹನಗಳ ಇಂಧನ ದಕ್ಷತೆಯ ಮೈಲೇಜ್ ಸಾಮರ್ಥ್ಯವು 3% ಕಡಿಮೆ ಆಗಬಹುದು ಅಂತ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಅಂದರೆ ಕೇಂದ್ರ ಸರ್ಕಾರವೇ ಒಪ್ಕೋತಾ ಇದೆ, ಇಲ್ಲಿ ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ಬಳಸೋದ್ರಿಂದ ನಮಗೆ ಸರಿಸುಮಾರು 3%-5% ಮೈಲೇಜು ಕಡಿಮೆ ಆಗುತ್ತೆ. ನಂತರ E20 ಪೆಟ್ರೋಲ್ ಬಳಕೆಯಿಂದಾಗಿ ವಾಹನಗಳಲ್ಲಿ ಇಂಧನದ ದಹನ ಶಕ್ತಿ ಹೆಚ್ಚಾಗಿ ಕಾರ್ಯಕ್ಷಮತೆಯೂ ಹೆಚ್ಚುತ್ತದೆ. ಎಂಜಿನ್ ಕಾರ್ಯಾಚರಣೆ ಸುಗಮವಾಗುವುದರ ಜೊತೆಗೆ ಇಂಗಾಲ ಹೊರಸೂಸುವಿಕೆ ತಗ್ಗುವುದರಿಂದ ಪರಿಸರದ ಮೇಲಿನ ಹೊರೆಯೂ ಕಡಿಮೆ ಆಗುತ್ತದೆ ಎಂದು ತಿಳಿಸಿದೆ.
ನೋಡಿ E20 ಅನ್ನತಕ್ಕಂಥದ್ದು ಈಗ ಬಳಕೆ ಮಾಡ್ತಿದ್ದಾರೆ, ಅಂದರೆ ಶೇಕಡ 20 ಪ್ರಮಾಣದಲ್ಲಿ ಈಗ ಬಳಕೆ ಮಾಡ್ತಿದ್ದಾರೆ. ಆದರೆ ಎಥನಾಲ್ ಇದೇ ಮೊದಲ ಬಾರಿಗೆ ಬಳಸ್ತಾ ಇಲ್ಲ. ಈ ಹಿಂದೆ ಕೂಡ ಎಥನಾಲನ್ನು ಪೆಟ್ರೋಲ್ ಜೊತೆ ಮಿಶ್ರಣ ಮಾಡಿ ಬಳಕೆ ಮಾಡಲಾಗ್ತಾ ಇತ್ತು. ನೋಡಿ 2001ರಲ್ಲಿ ಎಥನಾಲ್ ಮಿಶ್ರಣದ ಪ್ರಾಯೋಗಿಕ ಯೋಜನೆಗಳು ಆರಂಭವಾಗಿದ್ದವು. 2014ರವರೆಗೆ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣ ಶೇಕಡ 1.5ರಷ್ಟಿತ್ತು. 2014ರವರೆಗೆ ಆಲ್ರೆಡಿ ಎಥನಾಲ್ ಯೂಸ್ ಮಾಡ್ತಾ ಇದ್ರು, ಅದು 1.5% ಅಷ್ಟು ಇತ್ತು. ನಂತರ 2018ರಲ್ಲಿ ಕೇಂದ್ರ ಸರ್ಕಾರವು ಜೈವಿಕ ಇಂಧನ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಿದ ಬಳಿಕ ಎಥನಾಲ್ ಉತ್ಪಾದನೆ ಹೆಚ್ಚಳಾಯಿತು. ನಂತರ 2022ರಲ್ಲಿ ಏನು ಮಾಡ್ತಾರೆ, ಈ ಒಂದು ಪ್ರಮಾಣವನ್ನು ಶೇಕಡ 10ಕ್ಕೆ ತಲುಪಿಸ್ತಾರೆ 2022 ಅಲ್ಲಿ. ಅದೇ ರೀತಿಯಾಗಿ 2025ರಲ್ಲಿ 25ರಿಂದ 26ರ ವೇಳೆಗೆ ಈಗ ಎಷ್ಟು ಪರ್ಸೆಂಟನ್ನು ಇನ್ಕ್ರೀಸ್ ಮಾಡಿದ್ದಾರೆ, 20%ಕ್ಕೆ ಇದನ್ನು ಏರಿಕೆ ಮಾಡಿದ್ದಾರೆ. 2014ರವರೆಗೂ ನಮಗೆ ಎಥನಾಲ್ನ ಮಿಶ್ರಣ ಪೆಟ್ರೋಲ್ನಲ್ಲಿ ಶೇಕಡ 1.5ರಷ್ಟಿತ್ತು 2014ರಲ್ಲಿ. ಅದೇ ರೀತಿಯಾಗಿ 2022ರಲ್ಲಿ ಇದು ಶೇಕಡ 10ಕ್ಕೆ ಬಂತು. 2025-26ರ ವೇಳೆಗೆ ಇದು ಶೇಕಡ 20ರಷ್ಟು ಏರಿಕೆ ಮಾಡಿದ್ದಾರೆ ಪೆಟ್ರೋಲ್ನಲ್ಲಿ ಎಥನಾಲ್ನ ಪ್ರಮಾಣ. ನೋಡಿ, ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹೇಳ್ತಾ ಇದೆ, E20 ಪೆಟ್ರೋಲನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡೋ ಮುನ್ನ ಮೊದಲು ಇಂಜಿನ್ ಬಳಕೆ, ಇಂಧನ ವ್ಯವಸ್ಥೆ, ತುಕ್ಕು ನಿರೋಧಕತೆ, ಚಾಲನಾ ಸಾಮರ್ಥ್ಯ ಸೇರಿದಂತೆ ವ್ಯಾಪಕ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಪ್ರಿಲಿಮ್ಸ್ಗೆ ಸಂಬಂಧಿಸಿದಂತೆ ಅಥವಾ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಇನ್ನೂ ಹಲವಾರು ಬಹು ಆಯ್ಕೆ ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂತೆ ಇಷ್ಟು ಮಾಹಿತಿಯಾಗಿರುತ್ತೆ. ಆದರೆ KPSC ಮುಖ್ಯ ಪರೀಕ್ಷೆಯಲ್ಲಿ ಅಥವಾ UPSC ಮುಖ್ಯ ಪರೀಕ್ಷೆಯಲ್ಲಿ ಎಥನಾಲ್ನ ಅನುಕೂಲತೆಗಳು ಅಥವಾ ಅನಾನುಕೂಲಗಳ ಬಗ್ಗೆ ಬರೆಯಿರಿ ಅಥವಾ ಇದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಅಂತ ಹೇಳಿದಾಗ ನಾವು ಯಾವೆಲ್ಲ ಅಂಶಗಳನ್ನು ಇಲ್ಲಿ ಸೇರಿಸಬಹುದಾಗಿರುತ್ತೆ. ಸೊ ಅವುಗಳನ್ನು ನೋಡೋದಾದರೆ, ಇನ್ನೊಮ್ಮೆ ಇದನ್ನ ಗ್ಲಾನ್ಸ್ ಮಾಡೋದಾದರೆ, ನಾವು ಎಥನಾಲ್ 2014ರ ವೇಳೆಗೆ 1.5% ಪೆಟ್ರೋಲ್ನ ಜೊತೆ ಮಿಶ್ರಣ ಆಗಿತ್ತು. ನಂತರ 2018ರಲ್ಲಿ ಜೈವಿಕ ಇಂಧನ ನೀತಿ ಬಂದ ನಂತರ ಎಥನಾಲ್ನ ಉತ್ಪಾದನೆ ಅತಿ ಹೆಚ್ಚಿನ ಪ್ರಮಾಣದಲ್ಲಾಯಿತು. 2022ರ ವೇಳೆಗೆ ಪೆಟ್ರೋಲ್ನಲ್ಲಿ ಎಥನಾಲ್ನ ಮಿಶ್ರಣದ ಪ್ರಮಾಣ ಶೇಕಡ 10ರಷ್ಟಾಯಿತು. ನಂತರ 2025-26ರ ವೇಳೆಗೆ ಪೆಟ್ರೋಲ್ನಲ್ಲಿ ಎಥನಾಲ್ನ ಮಿಶ್ರಣ ಶೇಕಡ 20ರಷ್ಟಾಯಿತು. ಈ ಎಥನಾಲ್ ಮಿಶ್ರಣವನ್ನು ನಾವು 2030ರ ವೇಳೆಗೆ ಸಂಪೂರ್ಣವಾಗಿ ಅಳವಡಿಕೆ ಮಾಡ್ಕೋಬೇಕಾಗಿತ್ತು ಅಂತೇಳಿ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ರು. ಆದರೆ ಉತ್ಪಾದನೆ ಅತಿ ಹೆಚ್ಚಳವಾಗಿದ್ದರಿಂದಾಗಿ ಕೇಂದ್ರ ಸರ್ಕಾರ ಅತಿ ಬೇಗನೆ, ಅಂದರೆ 2025-26ನೇ ಸಾಲಿನಲ್ಲಿ ಇದನ್ನು ಅಳವಡಿಕೆ ಮಾಡಿಕೊಂಡಿದೆ. ಹಾಗಾದರೆ ಎಥನಾಲ್ನ ಬಳಕೆಯಿಂದ ನಮಗೆ ಇರತಕ್ಕಂಥ ಅನುಕೂಲತೆಗಳು ಏನೇನು? ಅನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಕ್ರೂಡ್ ಆಯಿಲ್ ಇಂಪೋರ್ಟ್ ನಮಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಂಪೋರ್ಟ್ ಮಾಡ್ಕೊಳ್ತಕ್ಕಂತಹ ಕ್ರೂಡ್ ಆಯಿಲ್ನ ಪ್ರಮಾಣ ನಮಗೆ, ಅಂದರೆ ಕಚ್ಚಾ ತೈಲದ ಪ್ರಮಾಣ ಕಡಿಮೆ ಆಗುತ್ತೆ. ಇದೊಂದು ಪ್ರಮುಖ ಅನುಕೂಲ. ಅದೇ ರೀತಿಯಾಗಿ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಇದು ಸಹ ನಮಗೆ ಉಳಿತಾಯ ಆಗುತ್ತೆ. ನಂತರದಲ್ಲಿ ಮೂರನೇ ಒಂದು ಅನುಕೂಲ ಏನು ಅಂತ ಹೇಳಿದ್ರೆ, ಎಥನಾಲನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಕೆ ಮಾಡೋದ್ರಿಂದಾಗಿ ನಮಗೆ ಪೊಲ್ಯೂಷನ್ ತುಂಬ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಡಿಕ್ರೀಸ್ ಆಗುತ್ತೆ. ನಂತರ ಇದರಿಂದಾಗಿ ಏನಾಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ. ರೈತರಿಗೆ ಅನುಕೂಲ ಯಾಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಎಥನಾಲನ್ನು ಉತ್ಪಾದನೆ ಮಾಡೋದಕ್ಕೆ ಕಚ್ಚಾ ವಸ್ತುಗಳು ಆಗಿರ್ತಕ್ಕಂತಹ ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅಥವಾ ಕಬ್ಬಿನ ಜೊಲ್ಲೆ ಆಗಿರ್ಬೋದು, ಇವುಗಳೆಲ್ಲವನ್ನು ಬೆಳೀತಕ್ಕಂಥದ್ದು ರೈತರು. ಈ ಎಲ್ಲ ಪದಾರ್ಥಗಳಿಗೆ ಉತ್ತಮ ಮಾರುಕಟ್ಟೆ ದೊರೆಯೋದ್ರಿಂದಾಗಿ ರೈತರಿಗೆ ಅವರ ಆದಾಯ ಹೆಚ್ಚಳ ಆಗುತ್ತೆ. ಅದೇ ರೀತಿಯಾಗಿ ವಾಯುಮಾಲಿನ್ಯ ಕಡಿಮೆ ಆಗೋದ್ರಿಂದಾಗಿ ನಮ್ಮ ಗ್ರೀನ್ ಹೌಸ್ ಗ್ಯಾಸಸ್ ಹೊರಸೂಸುವಿಕೆಯ ಪ್ರಮಾಣ ಸಹ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಸಕ್ಕರೆ ಕಾರ್ಖಾನೆಗಳಿಗೆ ಉತ್ತಮ ಆದಾಯ ಬರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ. ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಸೆಕ್ಟರ್, ಇದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗದ ಸಂಖ್ಯೆ ಹೆಚ್ಚಾಗುತ್ತೆ. ನಂತರದಲ್ಲಿ ನೋಡೋದಾದರೆ 7ನೇ ಅನುಕೂಲ, ಇದು ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಅನುಕೂಲ. ನಾವು ಇದನ್ನು ಮೇನ್ಸ್ಲಿ ಬರೀಬೋದಾಗಿರುತ್ತೆ. ಭಾರತದಲ್ಲಿ ಒಂದು ಇಂಧನ ಭದ್ರತೆ ಹೆಚ್ಚಾಗುತ್ತೆ. ಈಗ ನಾವು ಭಾರತ ಫೇಸ್ ಮಾಡ್ತಾ ಇರ್ತಕ್ಕಂತಹ ಅನೇಕ ಸಮಸ್ಯೆಗಳಲ್ಲಿ ಇದು ಸಹ ಒಂದು. ಇತ್ತೀಚೆಗೆ ನರೇಂದ್ರ ಮೋದಿಯವರು ಆಸ್ಟ್ರೇಲಿಯಾ ಪ್ರವಾಸದ ವೇಳೆ ಅಲ್ಲಿನ ಸರ್ಕಾರದ ಜೊತೆ, ಆಸ್ಟ್ರೇಲಿಯಾ ದೇಶದ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಯುರೇನಿಯಂ ಅನ್ನು ಭಾರತ ದೇಶಕ್ಕೆ ಆಮದು ಮಾಡಿಕೊಳ್ಳುವಂತಹ ಒಂದು ಒಪ್ಪಂದ ಇದಾಗಿರುತ್ತೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತಕ್ಕೆ ಇಂಧನ ಭದ್ರತೆಯನ್ನು ಒದಗಿಸಿಕೊಳ್ಳುವುದು ಸಹ ಅದರ ಹಿಂದೆ ಒಂದು ಅಡಗಿರುತ್ತೆ. ಇದು ಈ ನಿಟ್ಟಿನಲ್ಲಿ ನಮಗೆ ಎಥನಾಲ್ ಅನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲಗಳು ಇರ್ತವೆ. ಇನ್ನು ಅನಾನುಕೂಲತೆಗಳನ್ನು, ಅಂದರೆ ಡಿಸ್ಅಡ್ವಾಂಟೇಜಸನ್ನು ನಾವು ನೋಡೋದಾದರೆ ಒಂದೊಂದಾಗಿ, ಈ ಒಂದು ಎಥನಾಲನ್ನು ಬಳಸೋದ್ರಿಂದ ಎಂಜಿನ್ಗೆ ಹಾನಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಅಂತೇಳಿ ಕೇಳಿಬರ್ತಾ ಇದೆ. ಎರಡನೇದಾಗಿ ಮೈಲೇಜ್ ಡ್ರಾಪ್ ಆಗ್ತಕ್ಕಂತಹ ಒಂದು ಚಾನ್ಸಸ್ ತುಂಬ ಇರುತ್ತೆ. ಇದರ ಕಚ್ಚಾ ಪದಾರ್ಥಗಳಾಗಿರ್ತಕ್ಕಂಥ, ಅಂದರೆ ಎಥನಾಲನ್ನು ಉತ್ಪಾದನೆ ಮಾಡೋದಕ್ಕೆ ಬಳಕೆ ಮಾಡುವಂತಹ ಕಚ್ಚಾ ಪದಾರ್ಥಗಳಾಗಿರ್ತಕ್ಕಂತಹ ಜೋಳ, ಕಬ್ಬು, ಇತರೆ ಒಂದು ಸಾಮಗ್ರಿಗಳಿಗೆ ನೀರಿನ ಅತಿ ಹೆಚ್ಚು ಬಳಕೆ ಬೇಕಾಗಿರೋದ್ರಿಂದ ನೀರಿನ ಸಮಸ್ಯೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಿನದಾಗಿರುತ್ತೆ. ನಂತರ ಇನ್ನೊಂದು ಪ್ರಮುಖ ಅನಾನುಕೂಲ ಏನು ಅಂತ ಹೇಳಿದ್ರೆ, ಆಹಾರ ಭದ್ರತೆಯ ಮೇಲೆ ಪರಿಣಾಮ ಬೀಳುವಂತಹ ಸಾಧ್ಯತೆ ಹೆಚ್ಚಿನದಾಗಿರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ,
ಈ ಒಂದು ಆಹಾರ ಬೆಳೆಗಳ ಏನಿದೆ, ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಕ್ರಾಪ್ ಆಗಿರ್ತಕ್ಕಂಥ ಕಬ್ಬಾಗಿರ್ಬೋದು, ಇವುಗಳನ್ನು ಎಥನಾಲ್ ಉತ್ಪಾದನೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡಾಗ ಸಾಮಾನ್ಯವಾಗಿಯೇ ನಮ್ಮ ಆಹಾರ ಭದ್ರತೆ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ನಂತರದ ಅನಾನುಕೂಲ ಏನು ಅಂತ ಹೇಳಿದ್ರೆ, ಮೂಲ ಸೌಕರ್ಯಗಳ ಅಗತ್ಯತೆ ಕಂಡುಬರುತ್ತೆ. ಇಲ್ಲಿ ಇವುಗಳಲ್ಲಿ ಪ್ರಮುಖವಾಗಿ ಎಥನಾಲ್ ಅನ್ನು ಸಂಗ್ರಹಣೆ ಮಾಡೋದಕ್ಕಾಗಿರ್ಬೋದು ಅಥವಾ ಸಾಗಣೆ ಮಾಡೋದಕ್ಕಾಗಿರ್ಬೋದು ಮೂಲ ಸೌಕರ್ಯಗಳ ಒಂದು ಸಮಸ್ಯೆ ಉಂಟಾಗುತ್ತೆ ಇಲ್ಲಿ. ಅದೇ ರೀತಿಯಾಗಿ ಎಥನಾಲನ್ನು ಉತ್ಪಾದನೆ ಮಾಡೋದಕ್ಕೆ ಅತಿ ಹೆಚ್ಚಿನದಾದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬರ್ಬೋದು, ಉತ್ಪಾದನಾ ವೆಚ್ಚ ಹೆಚ್ಚಾಗ್ಬೋದು. ಎಥನಾಲ್ ಉತ್ಪಾದನೆಗೆ ಅತಿ ಹೆಚ್ಚಿನದಾಗಿರ್ತಕ್ಕಂಥ ಒಂದು ರೇಟ್ಸ್ ಸಿಕ್ಕಾಗ ಎಲ್ಲ ರೈತರು ಸಹ ಈ ಒಂದು ಕಚ್ಚಾ ಸಾಮಗ್ರಿಗಳನ್ನೇ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಕಚ್ಚಾ ವಸ್ತುಗಳ ಅಲಭ್ಯತೆ ಮಾರುಕಟ್ಟೆಯಲ್ಲಿ ಕಂಡುಬರುತ್ತೆ. ಕಚ್ಚಾ ವಸ್ತುಗಳ ಅಲಭ್ಯತೆ. ಈ ರೀತಿಯಾಗಿ ಎಥನಾಲ್ ಬಳಕೆಯಿಂದಾಗಿ ಅನುಕೂಲಗಳು ಎಷ್ಟಿದೆಯೋ ಅನಾನುಕೂಲಗಳು ಸಹ ಅಷ್ಟೇ ಇದೆ. ಆದರೆ ಒಬ್ಬ ಆಸ್ಪಿರೆಂಟ್ ಆಗಿ ಪರೀಕ್ಷೆಯಲ್ಲಿ ನಾವು ಬರೀಬೇಕಾದ್ರೆ ಅನುಕೂಲಗಳು ಅನಾನುಕೂಲತೆಗಳನ್ನು ಸರಿದೂಗಿಸಿ ಬರೀಬೇಕಾಗುತ್ತೆ. ಉದಾಹರಣೆಗೆ ಎಥನಾಲ್ ಬಳಕೆಯಲ್ಲಿ ಅಂದರೆ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ಬಳಕೆ ಮಾಡುವಲ್ಲಿ ನಿಮ್ಮ ನಿಲುವು ಏನು ಅಂತ ಹೇಳಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳಿದಾಗ ನಾವು ಉತ್ತರ ಬರೀಬೇಕಾದ್ರೆ ಬರೀಬೋದಾಗಿರುತ್ತೆ. ಉದಾಹರಣೆಗೆ ಎಥನಾಲ್ ಮಿಶ್ರಿತ ಪೆಟ್ರೋಲು ಭಾರತದ ಇಂಧನ ಭದ್ರತೆ, ಪರಿಸರ ಸಂರಕ್ಷಣೆ ಮತ್ತು ರೈತರ ಆದಾಯ ಹೆಚ್ಚಳಕ್ಕೆ ಪ್ರಮುಖ ಸಾಧನವಾಗಿದೆ. ಆದರೆ ಆಹಾರ ಭದ್ರತೆ, ನೀರಿನ ಬಳಕೆ ಮತ್ತು ವಾಹನಗಳ ತಾಂತ್ರಿಕ ಹೊಂದಾಣಿಕೆ ಮೊದಲಾದ ಸವಾಲುಗಳನ್ನು ವೈಜ್ಞಾನಿಕವಾಗಿ ಮತ್ತು ಸಮತೋಲಿತವಾಗಿ ಪರಿಹರಿಸಿದ್ರೆ ನಾವು ನಮ್ಮ ದೇಶ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಬಹುದು ಅಂತೇಳಿ ನಾವು ಬರೀಬೋದಾಗುತ್ತೆ. ಉತ್ತರ ಬರೀಬೇಕಾದ್ರೆ ಉಪಸಂಹಾರದಲ್ಲಿ ಈ ರೀತಿಯಾಗಿ ಕನ್ಕ್ಲೂಡ್ ಮಾಡ್ಬೋದಾಗಿರುತ್ತೆ. ಇದಿಷ್ಟು ಎಥನಾಲ್ ಬಗ್ಗೆ. ನಂತರದ ಪ್ರಮುಖ ಸುದ್ದಿ, GBA ಚುನಾವಣೆ ಮತ್ತೆ ಮುಂದಕ್ಕೆ. ಇದು ಇಲ್ಲ, ಬರದ ಕಾರಣಕ್ಕೆ ಕುಕ್ಕದು ದಸರಾ. ನೋಡಿ, ದಸರಾ ಈ ಒಂದು ಅಂಕಣದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನ್ಯೂಸ್ ಏನಿದೆ, ಇದು ಪರೀಕ್ಷಾ ದೃಷ್ಟಿಯಿಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರೋದಿಲ್ಲ. ಆದರೆ ಆ ಒಂದು ನ್ಯೂಸಲ್ಲಿ ಏನಾದರೂ ಒಂದು ಪರ್ಟಿಕ್ಯುಲರ್ ವರ್ಡ್ ಬಂದಿದೆ ಅಂತ ಹೇಳಿದ್ರೆ ಆ ವರ್ಡ್ ಯಾವುದಾದ್ರು ಇಂಪಾರ್ಟೆಂಟ್ ಇದೆಯಾ ಇಲ್ವಾ ನಾವು ತಿಳ್ಕೋಬೇಕಾಗುತ್ತೆ. ಇನ್ನೇನು ದಸರಾ ಸಮೀಪಿಸ್ತಾ ಇದೆ. ದಸರಾ ಬಗ್ಗೆ ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಡ್ಡಾಯವಾಗಿ ತಿಳ್ಕೋಬೇಕಾಗುತ್ತೆ. ವೆರಿ ಬೇಸಿಕ್ ಮಾಹಿತಿಯನ್ನು ನಾವು ತಿಳ್ಕೋಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ಈಗ 15ನೇ ಶತಮಾನದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ 2ನೇ ದೇವರಾಯನ ಕಾಲದಲ್ಲಿ ಮಹಾನವಮಿ ಅಥವಾ ದಸರಾ ಉತ್ಸವಗಳು ನಡೀತಾ ಇದ್ವು. 2ನೇ ದೇವರಾಯ ಇವನ ಕಾಲದಲ್ಲಿ, ವಿಜಯನಗರ ಸಾಮ್ರಾಜ್ಯದ 2ನೇ ದೇವರಾಯನ ಕಾಲದಲ್ಲಿ ಮಹಾನವಮಿ ಅಥವಾ ಈ ಒಂದು ದಸರಾ ಉತ್ಸವಗಳು ನಡೀತಾ ಇದ್ವು ಅಂಥೇಳಿ ಉಲ್ಲೇಖ ಇದೆ. ಅದೇ ರೀತಿಯಾಗಿ ನಂತರದಲ್ಲಿ 1610ರಲ್ಲಿ ಅಧಿಕೃತವಾಗಿ ಒಡೆಯರ್ ರಾಜವಂಶದಿಂದ 1610ರಲ್ಲಿ 1ನೇ ರಾಜ ಒಡೆಯರ್ ಇದನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾರೆ. ವೆರಿ ಬೇಸಿಕ್ ಇನ್ಫಾರ್ಮೇಷನ್ ಇಷ್ಟನ್ನು ತಿಳ್ಕೊಂಡಿರಿ. ನಂತರದಲ್ಲಿ ಒಡೆಯರ್ ರಾಜವಂಶದ ಬಗ್ಗೆ, ವಿಜಯನಗರ ಸಂಸ್ಥಾನದ ಬಗ್ಗೆ ನಾವು ಇತಿಹಾಸದಲ್ಲಿ ಓದಬೇಕಾದ್ರೆ ಇನ್ನಷ್ಟು ಮಾಹಿತಿಯನ್ನು ಸವಿವರವಾಗಿ ತಿಳ್ಕೊಳ್ಳೇಬೇಕಾಗುತ್ತೆ. ದಸರಾ ಬಗ್ಗೆ ವೆರಿ ಬೇಸಿಕ್ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, 15ನೇ ಶತಮಾನದಲ್ಲಿ ವಿಜಯನಗರ ಸಂಸ್ಥಾನದ ಅಥವಾ ಸಾಮ್ರಾಜ್ಯದಲ್ಲಿ 2ನೇ ದೇವರಾಯನ ಕಾಲದಲ್ಲಿ ಮಹಾನವಮಿ ಅಥವಾ ದಸರಾ ಉತ್ಸವ ಪ್ರಾರಂಭ ಆಗುತ್ತೆ. ತದನಂತರ 1610ರಲ್ಲಿ ಅಧಿಕೃತವಾಗಿ ಒಡೆಯರ್ ರಾಜವಂಶದ 1ನೇ ರಾಜ ಒಡೆಯರ್ ಅವರು ಅಧಿಕೃತವಾಗಿ 1610ರಲ್ಲಿ ಮೈಸೂರು ದಸರಾವನ್ನು ಪ್ರಾರಂಭ ಮಾಡ್ತಾರೆ. ನಂತರದ ನ್ಯೂಸು 14ರಿಂದ ಮೆಮೊರಿಯಲ್ ಸಂಚಾರ. ಬಿಟ್ಟು ಹೋದ ವಾಹನಗಳಿಗೆ ಸ್ಟಿಕ್ಕರ್. ನೋಡಿ, ಬೆಂಗಳೂರಿನಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕಡೆಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಸಂಬಂಧ ಕೆಲವೊಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಿನ್ನೆ ನಾವು ಚರ್ಚಿಸಿದಂತೆ ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ ನಂಬರ್ 21 ಪ್ರಕಾರ ಸ್ವತಂತ್ರವಾಗಿ ಮುಕ್ತವಾಗಿ ಪಾದಾಚಾರಿ ಮಾರ್ಗವನ್ನು ಬಳಸ್ತಕ್ಕಂಥದ್ದು ಸಹ ನಮ್ಮದು ಒಂದು ಮೂಲಭೂತ ಹಕ್ಕಾಗಿರುತ್ತೆ. ಇದನ್ನು ನಾವು ಮರಿಬಾರ್ದು. ನಂತರದ ಸುದ್ದಿ, ಬಸ್ ಅವಧಿ ವಿಸ್ತರಣೆ. ಇದು ಇಲ್ಲ. ಲೋಕಾಯುಕ್ತ SP ವರ್ಗಾವಣೆ. ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯ ನಿಲ್ಲದು. ನಿಜವಾಗ್ಲೂ ಇಂತಹ ಸಚಿವರು ಇನ್ನಷ್ಟು ಸರ್ಕಾರಗಳಿಗೆ, ಎಲ್ಲ ರಾಜ್ಯಗಳಿಗೆ ಬೇಕಾಗಿದೆ. ಬಿಕಾಸ್ ಯಾವುದನ್ನೂ ಲೆಕ್ಕಿಸದೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಒಂದು ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡ್ತಾ ಇದ್ದಾರೆ. ಯಾವುದನ್ನು ಲೆಕ್ಕಿಸದೆ ನಿಜವಾಗ್ಲೂ ಅದು ಮೆಚ್ಚಬೇಕಾಗಿರೋಂಥದ್ದೇ. ಮಾರಿಕೊಂಡವರು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ನಂತರ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು HTK. ಉಪನಗರಗಳಿಗೆ ವಿಸ್ತರಿಸಿದ BMTC. 154 ರೌಡಿಗಳಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು. ನಾಗವೇಣಿ. ಇದು ಇಲ್ಲ. ಸಂಶೋಧಕರು ಒಗ್ಗೂಡಬೇಕು, ಸೌಮ್ಯ ಸ್ವಾಮಿನಾಥನ್. ಚಾಮುಂಡಿ ಬೆಟ್ಟಕ್ಕೆ ಸವಾಲೊಡ್ಡಿದ ಕಸದ ಬೆಟ್ಟ. ಇನ್ನೇನು ದಸರಾ ಸಮೀಪಿಸ್ತಾ ಇದೆ, ಹಾಗಾಗಿ ಮೈಸೂರಿನ ಸುತ್ತಮುತ್ತಲೂ ಕಸದ ವಿಲೇವಾರಿ ಬಗ್ಗೆ ಒಂದು ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಈ ನಿಟ್ಟಿನಲ್ಲಿ ಕಸ ವಿಲೇವಾರಿಯನ್ನು ನಾವು ಉತ್ತಮವಾಗಿ ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅಂತೇಳಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅಲೆಮಾರಿ. ಇದು ಇಲ್ಲ. ಸಮಿತಿ ಹೆಸರಿನಲ್ಲಿ ರಾಜಕಾರಣ ಬೇಡ. ನಂತರ ಲೇಖಕಿ CN ಮುಕ್ತ. ಇನ್ನಿಲ್ಲ. ಮ್ಯಾಪಿಂಗ್ ಇಲ್ದಿದ್ರು ಅರ್ಜಿ ಮಾನ್ಯ. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು SIR ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ.
SIR ಬಗ್ಗೆ ನಾವು ನೋಡೋದಾದ್ರೆ SIR ಯಾಕೆ ನಡೀತಾ ಇದೆ, ಏನಿದರ ಹಿನ್ನೆಲೆ ಅಂತ ನಾವು ನೋಡೋದಾದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಇದು ಈ ಒಂದು ಪ್ರಕ್ರಿಯೆ ನಡೆಸ್ತಾ ಇರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅಂದರೆ ಭಾರತದ ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗ ಭಾರತ ಸಂವಿಧಾನದ 324ನೇ ವಿಧಿ ಅನ್ವಯ ಸ್ಥಾಪನೆ ಆಗುತ್ತೆ. SIR ಯಾಕೆ ನಡೆಸ್ತಾ ಇರೋದು ಅಂತ ಹೇಳಿದ್ರೆ, ಒಂದು ದೋಷರಹಿತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋದಕ್ಕೆ ಭಾರತದ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಇಲ್ಲಿ ಒಂದು ದಶಕಕ್ಕೆ ಒಮ್ಮೆ, ಅಂದರೆ 10 ವರ್ಷಗಳಿಗೆ ಒಂದು ಸಲ ನಮ್ಮಲ್ಲಿ ಸೆನ್ಸಸ್ಸನ್ನು ಮಾಡಲಾಗುತ್ತೆ. ಹಾಗಾದರೆ ಈ ಒಂದು ಸೆನ್ಸಸ್ಸನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಹಾಗೂ SIRನ ಯಾರು ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೆನ್ಸಸ್ಸನ್ನು ಸಹ ಹಾಗಾದರೆ ನಮಗೆ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ ಮಾಡುತ್ತಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಇಲ್ಲಿ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಕಮಿಷನರ್ ಆಫ್ ಸೆನ್ಸಸ್ ಇವರು ಇದನ್ನು ನಡೆಸ್ಕೊಡ್ತಾರೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, SIR ಅನ್ನು ಈ ಪ್ರಕ್ರಿಯೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗ, ಅದೇ ರೀತಿಯಾಗಿ ಸೆನ್ಸಸ್ಸನ್ನು ನಡೆಸ್ತಕ್ಕಂಥದ್ದು ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಕಮಿಷನರ್ ಆಫ್ ಸೆನ್ಸಸ್. ಈ ಒಂದು ಸೆನ್ಸಸ್ಸನ್ನು ನಡೆಸ್ತಕ್ಕಂಥದ್ದು ರಿಜಿಸ್ಟ್ರಾರ್ ಜನರಲ್ ಇದರಲ್ಲ, ಇದು ಯಾವ ಮಿನಿಸ್ಟ್ರಿ ಅಂಡರ್ಲಿ ಬರುತ್ತೆ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಹೋಮ್ ಮಿನಿಸ್ಟ್ರಿ ಅಂಡರ್ಲಿ ಬರುತ್ತೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ನಂತರದ ಪ್ರಮುಖ ಸುದ್ದಿ, ಅಕ್ರಮ ವಲಸಿಗರನ್ನು ರಕ್ಷಿಸಲು PRC ಇದು ಇಲ್ಲ. ಸರ್ಕಾರಿ ನೌಕರರ ವರ್ಗಾವಣೆ, ಅಮೃತ್ ಪೌಲ್ ಬುಡಕಟ್ಟು ಮಕ್ಕಳ ಪಾಲನೆಗೆ ಕೇರ್ ಟೇಕರ್, ಸರ್ಕಾರ ಕಿತ್ತೊಗೆಯಲು JDS ಸಮನ್ವಯ. ನೋಡಿ, ಇಲ್ಲೊಂದು ಬಿಟ್ಕಾಯಿನ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಬಿಟ್ಕಾಯಿನ್ ಅಂತಕ್ಕಂತಹ ವಿಷಯ ತುಂಬ ಚರ್ಚೆಯಲ್ಲಿದೆ. ಈ ಬಿಟ್ಕಾಯಿನ್ ಅಂದರೆ ಏನು? ಇದು ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಕ್ರಿಪ್ಟೋ ಕರೆನ್ಸಿ ಅಂದರೆ ಇದನ್ನು ಇನ್ನೂ ಅರ್ಥವಾಗುವ ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಇದೊಂದು ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಡಿಜಿಟಲ್ ಕರೆನ್ಸಿ. ಹಾಗಾದರೆ ಇದಕ್ಕೆ ಕಾನೂನಿನ ಮಾನ್ಯತೆ ಇದೆಯಾ ಭಾರತದಲ್ಲಿ ಅಂತ ನೋಡೋದಾದರೆ ಖಂಡಿತ ಇಲ್ಲ. ಹಾಗಾದರೆ ಭಾರತದಲ್ಲಿ ಅಧಿಕೃತವಾಗಿ ಇರತಕ್ಕಂತಹ ಒಂದು ಡಿಜಿಟಲ್ ಕರೆನ್ಸಿ ಯಾವುದು ಅಂತ ಹೇಳಿದ್ರೆ ಅದು ಡಿಜಿಟಲ್ ರುಪಿ. ಸೊ ಇದನ್ನು ಡಿಜಿಟಲ್ ರುಪಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು RBIನ ವತಿಯಿಂದ ಅಧಿಕೃತವಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಡಿಜಿಟಲ್ ರುಪಿ. ಇದು ಭಾರತದ ಡಿಜಿಟಲ್ ಕರೆನ್ಸಿ ಆಗಿರುತ್ತೆ, ನೆನಪಲ್ಲಿಟ್ಕೊಳ್ಳಿ. ನಂತರ ಇಲ್ಲೊಂದು ಅಂಕಣ ಇದೆ, ಲೌಕಿಕ ವ್ಯವಹಾರ ಭಕ್ತಿ ಹಗುರ ಅಂತೇಳಿ. ಎಲ್ಲ ಅಂಕಣಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರಲ್ಲ, ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಅದೇ ರೀತಿಯಾಗಿ ಲೌಕಿಕ ವ್ಯವಹಾರ ಭಕ್ತಿ ಹಗುರ ಅಂತೇಳಿ ಒಂದು ಅಂಕಣ ಇದೆ. ಪರೀಕ್ಷಾ ದೃಷ್ಟಿಯಿಂದ ಇದು ಅಷ್ಟೇನು ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಂತರ ಅಡವಳ ಹಕ್ಕು, ಲವ್ ಸಿಕ್ಕು, ಈಕ್ವಿಟಿ, MF, ವಾಣಿಜ್ಯ ಉದ್ದೇಶ. ಈ ಪುಟದಲ್ಲಿ ಬರ್ತಕ್ಕಂಥ ಸುದ್ದಿ ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಪರಿಶೀಲಿಸಿ ನಿರ್ಧಾರ ಅಂತೇಳಿ ಏನೋ ಹೇಳ್ತಾ ಇದ್ದಾರೆ. ವಾಟ್ಸಪ್ ಸಂಸ್ಥೆಗೆ ಸಂಬಂಧಿಸಿದಂತೆ ಯೂಸರ್ ನೇಮ್ ಸೌಲಭ್ಯದ ಕುರಿತಂತೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅಧಿಕಾರಿಗಳು ವಿಸ್ತೃತವಾಗಿ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಯೂಸರ್ ನೇಮ್ ಸೌಲಭ್ಯವು ಬಳಕೆದಾರರಿಗೆ ತಮ್ಮ ಮೊಬೈಲ್ ನಂಬರ್ ಸಂಖ್ಯೆಯನ್ನು ಬಹಿರಂಗಪಡಿಸದೆಯೇ ಇತರರ ಜೊತೆ ಸಂವಹನ ನಡೆಸುವಂತಹ ಒಂದು ಅವಕಾಶ ಕಲ್ಪಿಸುತ್ತದೆ. ನೋಡಿ, ವಾಟ್ಸಪ್ಪು ಯೂಸರ್ಸ್ ಯಾರೆಲ್ಲ ಇದ್ದಾರೆ ಅವರವರ ಫೋನ್ ನಂಬರ್ಗಳನ್ನು ಡಿಸ್ಕ್ಲೋಸ್ ಮಾಡ್ದೇನೆ ಕೆಲವೊಂದು ಯೂಸರ್ IDಯಿಂದಾಗಿ ನಾವು ಬೇರೆಯವರ ಜೊತೆ ಸಂವಹನ ಮಾಡಬಹುದಾಗಿರುತ್ತೆ ಅಂತೇಳಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಈ ಸೌಲಭ್ಯವು ಆನ್ಲೈನ್ ವಂಚನೆ, ಡಿಜಿಟಲ್ ಬಂಧನದ ಹೆಸರಿನಲ್ಲಿ ಬೆದರಿಸಿ ಸುಲಿಗೆ ಕೃತ್ಯ ಎಸಗುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಅಂತೇಳಿ ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ. ಸೊ ಹಾಗಾಗಿ ವಾಟ್ಸಪ್ನಲ್ಲಿ ಈ ಒಂದು ಯೂಸರ್ ID ಸೌಲಭ್ಯಕ್ಕೆ ಇನ್ನು ನಮ್ಮ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲನ್ನು ಕೊಟ್ಟಿರೋದಿಲ್ಲ. ನಂತರದಲ್ಲಿ ವ್ಯಸನಕಾರಿ ಫೀಚರ್ ತೆಗೆದು ಹಾಕಲು ಸೂಚನೆ. ನೋಡಿ, ಇದು ಓದ್ಕೊಳ್ಳಿ, ಬಟ್ ಎಕ್ಸಾಮ್ಸ್ಗಂತೂ ಇಂಪಾರ್ಟೆಂಟ್ ಇಲ್ಲ. ಇದು ಯಾರೆಲ್ಲ ಒಂದು 5 ನಿಮಿಷಕ್ಕೆ ಮೊಬೈಲ್ ನೋಡ್ಬಿಡ್ತೀನಿ ಅನ್ನೋರಿಗೆ ಇದು ಈ ಒಂದು ಫೀಚರ್ ರಿಮೂವ್ ಮಾಡಿಬಿಟ್ರೆ ಭಾರಿ ಯೂಸ್ ಆಗುತ್ತೆ. ಬಿಕಾಸ್ 5 ನಿಮಿಷ ನಾನು ಇನ್ಸ್ಟಾಗ್ರಾಮ್ ನೋಡ್ತೀನಿ, 5 ನಿಮಿಷ ಯೂಟ್ಯೂಬ್ ನೋಡ್ತೀನಿ ಅನ್ನೋರು ಗಂಟೆಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದನ್ನು ನಾವು ನೋಡಿರ್ತೀವಿ. ಸೊ ಅವ್ರಿಗೆ ಈ ಒಂದು ಫೀಚರ್ ಏನಾದರೂ ಬಂದರೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಯಾಕೆಂದರೆ ಮೊಬೈಲ್ ಎತ್ತಿ ಸೈಡಿಗೆ ಬಿಸಾಕಿ ಮತ್ತೆ ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ನೋಡಿ, ಜಲಜನಕ ಚಾಲಿತ ರೈಲು 17ಕ್ಕೆ ಪ್ರಧಾನಿ ಮೋದಿ ಚಾಲನೆ. ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಒಂದು ಸುದ್ದಿ. ಇದು ನೋಡಿ, ಭಾರತದ ಮೊದಲ ಜಲಜನಕ ಚಾಲಿತ ರೈಲಿನ ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 17ರಂದು ಹಸಿರು ನಿಶಾನೆ ತೋರಲಿದ್ದಾರೆ. ನೋಡಿ, ಭಾರತದಲ್ಲಿ ವೆರಿ ಫಸ್ಟ್ ಏನೇ ಇದ್ರೂ ಸಹ ಅದು ತುಂಬ ಮ್ಯಾಟರ್ ಆಗುತ್ತೆ. ನೋಡಿ, ಇಲ್ಲಿ ಹೈಡ್ರೋಜನ್ ಬೇಸ್ಡ್ ಟ್ರೈನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ಅಂತ ನಾವು ನೋಡೋದಾದರೆ ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ 89 ಕಿಲೋಮೀಟರ್ಗಳು. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾವು ಸ್ಟಾರ್ಟಿಂಗ್ ಕ್ವಶನ್ಗೆ ಲಿಂಕ್ ಮಾಡಿ ಓದ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ವೆರಿ ಫಸ್ಟ್ ನಮಗೆ ಜಲಜನಕ ಆಧಾರಿತ ಒಂದು ಹೈಡ್ರೋಜನ್ ಟ್ರೈನ್ ನಮಗೆ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಯಾವಾಗ? ಇದೇ 17 ಜುಲೈ 2026ಕ್ಕೆ ಇದು ಲೋಕಾರ್ಪಣೆ ಆಗ್ತಾ ಇದೆ. ಇದು ಭಾರತದ ಪ್ರಪ್ರಥಮ ಜಲಜನಕ ಆಧಾರಿತ ರೈಲ್ ಆಗಿರುತ್ತೆ. ಇದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ಇಲ್ಲಿಗೆ ಕನೆಕ್ಟ್ ಮಾಡುತ್ತೆ. ಇದು ಸುಮಾರು 89 ಕಿಲೋಮೀಟರ್ ಡಿಸ್ಟೆನ್ಸನ್ನು ಹೊಂದಿದೆ. ಸೊ ಹಾಗಾದರೆ ಇದನ್ನು ನಾವು ಸ್ಟ್ಯಾಟಿಕ್ ಪೋರ್ಷನ್ಗೆ ಯಾವ ರೀತಿ ಲಿಂಕ್ ಮಾಡೋದು ಅಂತ ಹೇಳಿದ್ರೆ, ಭಾರತದ ಮೊದಲು ರೈಲುಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ.
ಭಾರತಕ್ಕೆ ಮೊದಲ ಸಾರ್ವಜನಿಕ ರೈಲು ಮಾರ್ಗ ಹಾಗಾದರೆ ಯಾವ ಇಸ್ವಿಯಲ್ಲಿ ಬಂತು, ಯಾರು ಅದಕ್ಕೆ ಕಾರಣ ಆಗಿದ್ದರು, ಎಲ್ಲಿಂದ ಎಲ್ಲಿಗೆ ಅದು ಕನೆಕ್ಟ್ ಮಾಡ್ತಾ ಇತ್ತು, ಅದನ್ನು ನಾವು ನೋಡೋದಾದರೆ ನೋಡಿ 1853ರಲ್ಲಿ ಮುಂಬೈಯಿಂದ ಥಾಣೆಗೆ ವೆರಿ ಫಸ್ಟ್ 1853ರಲ್ಲಿ ಲಾರ್ಡ್ ಡಾಲ್ ಹೌಸಿ ರವರ ಕಾಲದಲ್ಲಿ ಮುಂಬೈಯಿಂದ ಥಾಣೆಗೆ ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ರೆ 34 ಕಿಲೋಮೀಟರ್ಗಳು. ವೆರಿ ಫಸ್ಟ್ ಟೈಮು ಭಾರತದ ಮೊದಲ ಸಾರ್ವಜನಿಕ ರೈಲು ಓಡಾಟ ನಡೆಸುತ್ತೆ 1853ರಲ್ಲಿ ಲಾರ್ಡ್ ಡಾಲ್ ಹೌಸಿ ಅವರ ಒಂದು ಕಾಲದಲ್ಲಿ ಮುಂಬೈಯಿಂದ ಥಾಣೆಗೆ ಮೊದಲ ಸಾರ್ವಜನಿಕ ರೈಲು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಗೂಡ್ಸ್ ರೈಲ್ ಅಲ್ಲ. ಗೂಡ್ಸ್ ರೈಲು ಬಂದಿರತಕ್ಕಂಥದ್ದು 1837ರಲ್ಲಿ ಮದ್ರಾಸ್ ಪ್ರಾಂತದಲ್ಲಿ ವೆರಿ ಫಸ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಅದು ರೆಡ್ ಹಿಲ್ಸ್ ರೈಲ್ವೆ ಅಂತಕ್ಕಂಥ ಒಂದು ಸಂಸ್ಥೆ ಆಪರೇಟ್ ಮಾಡ್ತಾ ಇರುತ್ತೆ ಅದನ್ನು. ಆದರೆ ಮೊದಲ ಸಾರ್ವಜನಿಕ ರೈಲು ಯಾವುದು ಅಂತ ಹೇಳಿದ್ರೆ ನಮಗೆ ಮುಂಬೈಯಿಂದ ಥಾಣೆಗೆ ಅದು ಕನೆಕ್ಟಿವಿಟಿಯನ್ನು ಕೊಡುತ್ತೆ. ಲಾರ್ಡ್ ಡಾಲ್ ಹೌಸಿ ಅವರ ಒಂದು ಕಾಲದಲ್ಲಿ ಸುಮಾರು 34 ಕಿಲೋಮೀಟರ್ಗಳ ಕಾಲ ಇದು ಸಂಚಾರ ಮಾಡುತ್ತೆ. ಆದರೆ ಪ್ರಪ್ರಥಮ ಜಲಜನಕ ಚಾಲಿತ ರೈಲು ಈಗ ಇಂಟ್ರೊಡ್ಯೂಸ್ ಆಗ್ತಾ ಇದೆ 2026ರಲ್ಲಿ. ನರೇಂದ್ರ ಮೋದಿ ಅವರು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಹರಿಯಾಣದ ಜಿಂದಿಂದ ಹಿಡಿದು ಸೋನಿಪತ್ವರೆಗೆ ಇದು ಕನೆಕ್ಟಿವಿಟಿ ಕೊಡ್ತಾ ಇದೆ. ಸುಮಾರು 89 ಕಿಲೋಮೀಟರ್ ಇದು ಸೇವೆ ಕೊಡ್ತಾ ಇದೆ. ನಂತರದ ಸುದ್ದಿಯನ್ನು ನೋಡೋಣ. ನ್ಯೂಜಿಲೆಂಡ್ನಲ್ಲಿ ಮೋದಿ, ಇದು ನರೇಂದ್ರ ಮೋದಿಯವರು ವಿದೇಶಕ್ಕೆ ಪ್ರವಾಸ ಸಾಮಾನ್ಯವಾಗಿ ಸುಮ್ಮನೆ ಹೋಗಿ ತೆರಳಿರ್ತಕ್ಕಂಥದ್ದಲ್ಲ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಪೂರ್ವದ ರಾಷ್ಟ್ರಗಳ ನಡುವಿನ ಭದ್ರತಾ ಸಹಕಾರವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಮಹಾಸಾಗರ್ ನೀತಿಯನ್ನು ಘೋಷಿಸಿದ್ದರು. ಈ ಸಹಕಾರವನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ ಕೈಗೊಂಡಿದ್ದಾರೆ. ಏನಿದು ಹಾಗಾದರೆ ಮಹಾಸಾಗರ್ ನೀತಿ ಅಂದರೆ ಏನು? ಇದನ್ನು ಯಾರು ಪರಿಚಯ ಮಾಡಿದರು ನೋಡಿ. ಮಹಾಸಾಗರ್ ನೀತಿಯನ್ನು 2025ರಲ್ಲಿ ನರೇಂದ್ರ ಮೋದಿಯವರು ಜಾರಿಗೆ ತರ್ತಾರೆ. ಈ ಮಹಾಸಾಗರ್ ನೀತಿಯ ಒಂದು ಅಬ್ರಿವೇಷನ್ ಏನು ಅಂತ ಹೇಳಿದ್ರೆ, ಎಮ್ ಅಂದರೆ ಮ್ಯೂಚುವಲ್ ಆ್ಯಂಡ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಅಕ್ರಾಸ್ ರೀಜನ್ಸ್. ಇದನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. 2025ರಲ್ಲಿ ನರೇಂದ್ರ ಮೋದಿಯವರು ಈ ನೀತಿಯನ್ನು ಘೋಷಣೆ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದರೆ, ಜಾಗತಿಕವಾಗಿ ದಕ್ಷಿಣ ರಾಷ್ಟ್ರಗಳಾದ್ಯಂತ ಪರಸ್ಪರ ಹಾಗೂ ಸಮಗ್ರ ಭದ್ರತೆಯನ್ನು ಹಾಗೂ ಅಭಿವೃದ್ಧಿಯನ್ನು ನಾವು ಕಾಪಾಡುವ ದೃಷ್ಟಿಯಿಂದ ಈ ಒಂದು ಮಹಾಸಾಗರ್ ನೀತಿಯನ್ನು ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟ್ಯಾಟಿಕ್ಕು ಅಂದರೆ ಕರೆಂಟ್ ಅಫೇರ್ಸಲ್ಲೇ ಸ್ಟ್ಯಾಟಿಕ್ಗೆ ಯಾವ ರೀತಿ ಲಿಂಕ್ ಮಾಡೋದು ಅಂತ ಹೇಳಿದ್ರೆ, ಈ ಒಂದು ಮಹಾಸಾಗರ್ ನೀತಿಗೆ ಪ್ಯಾರಲಲ್ ಆಗಿ ಸೇಮ್ ಸಾಗರ್ ಅನ್ನತಕ್ಕಂತಹ ಒಂದು ನೀತಿಯನ್ನು ಘೋಷಣೆ ಮಾಡಿದರು 2015ರಲ್ಲಿ. ಯಾರು? ನರೇಂದ್ರ ಮೋದಿಯವರು ಘೋಷಣೆ ಮಾಡಿದರು. ಹಾಗಾದರೆ ಸಾಗರ್ ಅಂದರೆ ಏನು ನೋಡಿ, ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಆಲ್ ಇನ್ ದ ರೀಜನ್ ಅಂತೇಳಿ. ಈಗ ಮಹಾಸಾಗರ್ ಇಂಟ್ರೊಡ್ಯೂಸನ್ನು ಮಾಡಿದ್ದಾರೆ. 2015ರಲ್ಲಿ ಸಾಗರ್ ನೀತಿಯನ್ನು ಘೋಷಣೆ ಮಾಡಿದರು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಈ ಸಾಗರ್ ಅಂತಕ್ಕಂತಹ ನೀತಿ ಇಂಡಿಯನ್ ಓಷನ್ ರೀಜನ್ಸ್ಗೆ ಮಾತ್ರ, ಅಂದರೆ ಹಿಂದೂ ಮಹಾಸಾಗರ ಏನಿದೆ ಇದಕ್ಕೆ ಮಾತ್ರ ಲಿಮಿಟ್ ಆಗಿತ್ತು ಇದು. ಆದರೆ ಈ ಮಹಾಸಾಗರ್ ನೀತಿ ಈ ಹಿಂದೂ ಮಹಾಸಾಗರದ ಜೊತೆಗೆ ಇಂಡೋ ಪೆಸಿಫಿಕ್ ಹಾಗೂ ಗ್ಲೋಬಲ್ ಸೌತ್ನವರೆಗೆ ವ್ಯಾಪಿಸಿದೆ ಇದು. ಅಂದರೆ ಇದರ ಸುತ್ತಮುತ್ತಲು ಇರತಕ್ಕಂತಹ ಎಲ್ಲ ದೇಶಗಳನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಸ್ಪರ ಸಹಕಾರದಿಂದ ಹೋಗ್ತಕ್ಕಂಥದ್ದು. ಇವುಗಳ ಒಟ್ಟಾರೆ ಉದ್ದೇಶ ಇಷ್ಟೇ ಆಗಿರುತ್ತೆ, ವಿಶಾಲ ಸಮುದ್ರ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಯಿಂದ ಸಾಕ್ತಕ್ಕಂಥದ್ದು. ನೋಡಿ, ಇತ್ತೀಚೆಗೆ ನರೇಂದ್ರ ಮೋದಿಯವರು 2 ದೇಶಗಳಿಗೆ ಭೇಟಿ ಕೊಟ್ಟಿದ್ದರು. ಒಂದು ಇಂಡೋನೇಷ್ಯಾ, ಎರಡನೇದು ಆಸ್ಟ್ರೇಲಿಯಾ. ಈ ಎರಡೂ ದೇಶಗಳಿಗೂ ಸಹ ಅವರು ಮಹಾಸಾಗರ್ ನೀತಿ ಆಧಾರದ ಮೇಲೆ ಅವರು ಭೇಟಿಯನ್ನು ಕೊಟ್ಟಿರ್ತಾರೆ. ಇವರು ಸುಮ್ಮನೆ ಭೇಟಿಯನ್ನು ಕೊಟ್ಟಿರೋದಿಲ್ಲ, ಸುಮ್ಮನೆ ಟೂರ್ ಹೋಗೋದಿಲ್ಲ. ನಾವು ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿದ್ವಿ ಕೂಡ. ಈಗ ಫಾರ್ ಎಕ್ಸಾಂಪಲ್ ಇಂಡೋನೇಷ್ಯಾಗೆ ಹೋದರು. ಇಂಡೋನೇಷ್ಯಾದ ಜೊತೆ ಏನೆಲ್ಲ ಒಪ್ಪಂದಗಳನ್ನು ಮಾಡ್ಕೊಂಡ್ರು ಗೊತ್ತಾಯಿದೆ ನಮಗೆ. ಬ್ರಹ್ಮೋಸ್ ಮತ್ತು ಅಸ್ತ್ರ ಕ್ಷಿಪಣಿಗಳನ್ನು ಖರೀದಿ ಮಾಡ್ಕೊಳ್ಳೋದಕ್ಕೆ ಅವರು ಇಂಡೋನೇಷ್ಯಾ ಸರ್ಕಾರವು ಒಂದು ಒಪ್ಪಂದವನ್ನು ಮಾಡ್ಕೊಂತು. ಇದು ನಮಗೇನಾಗುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಆರ್ಥಿಕವಾಗಿ ನಮ್ಮ ದೇಶ ಲಾಭವನ್ನು ಹೊಂದುತ್ತೆ. ಮತ್ತು ಇನ್ನೊಂದು ಘೋಷಣೆ ಆಗುತ್ತೆ, ಅಲ್ಲಿ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರಖ್ಯಾತ IIM ಸ್ಥಾಪನೆ ಇಂಡೋನೇಷ್ಯಾದಲ್ಲಿ ಮಾಡೋದಕ್ಕೆ ಒಂದು ಒಪ್ಪಂದ ಆಗುತ್ತೆ, ಅಲ್ಲಿ ಇದು ಕೂಡ ಘೋಷಣೆ ಮಾಡ್ತಾರೆ. ಅದೇ ರೀತಿಯಾಗಿ 2027ರಲ್ಲಿ ಟಾಗೂರ್ ದೇವಾಂತರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ರಾಜತಾಂತ್ರಿಕ ವರ್ಷವನ್ನು ನಾವು ಟಾಗೂರ್ರವರ ನೆನಪಿನಲ್ಲಿ ಆಚರಣೆ ಮಾಡ್ತೀವಿ 2027ನೇ ವರ್ಷವನ್ನು ಅಂತೇಳಿ ಹೇಳ್ತಾರೆ. ಎಲ್ಲ ವಿಚಾರಗಳನ್ನು ನಾವು ಮೊನ್ನೆ ಪತ್ರಿಕೆಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಇಂಡೋನೇಷ್ಯಾದ ಭೇಟಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಅವಾರ್ಡನ್ನು ಕೊಡಲಾಗುತ್ತೆ. ಅದು ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಗೌರವ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಬಿತಾಂಗ್ ಆದಿಪುರಾಣ ಅಂಥೇಳಿ. ಬಿತಾಂಗ್ ಆದಿಪುರಾಣ ಇದನ್ನು ಈಗಾಗಲೇ ನಾವು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ನಾವು ಇದೆಲ್ಲವನ್ನು ಓದ್ಕೊಂಡಿದ್ದೇವೆ. ಆ್ಯಂಡ್ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತಾಡಿದರು. ಈ ಮೂಲಕವಾಗಿ ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದಂತಹ ಭಾರತದ ಮೊದಲ ಪ್ರಧಾನಿ ಇವರಾಗಿರ್ತಾರೆ. ಅದೇ ರೀತಿಯಾಗಿ ಸಬಾಂಗ್ ಬಂದರು, ಇಂಡೋನೇಷ್ಯಾಗೆ ಸೇರಿರ್ತಕ್ಕಂತಹ ಒಂದು ಸಬಾಂಗ್ ಬಂದರ್ ಏನಿದೆ, ಆ ಸಬಾಂಗ್ ಬಂದರ್ನ ಅಭಿವೃದ್ಧಿಗೆ ಉಭಯ ದೇಶಗಳು ಸಹಕಾರ ಕೊಡುವಂತಹ ಒಂದು ಒಪ್ಪಂದ ಆಗಿದೆ. ನಂತರ ಆಸ್ಟ್ರೇಲಿಯಾ ದೇಶಕ್ಕೆ ಭೇಟಿ ಕೊಟ್ಟರು. ಆಸ್ಟ್ರೇಲಿಯಾದಲ್ಲಿ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡ್ರು. ಅದರಲ್ಲಿ ಪ್ರಮುಖವಾಗಿ ಯುರೇನಿಯಂ ಅನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆಸ್ಟ್ರೇಲಿಯಾ ದೇಶದ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಆಸ್ಟ್ರೇಲಿಯಾ ದೇಶದ ಪ್ರಖ್ಯಾತ ಯೂನಿವರ್ಸಿಟಿ ಆಗಿರ್ತಕ್ಕಂಥ ಫ್ಲಿಂಡರ್ಸ್
ಈ ಯೂನಿವರ್ಸಿಟಿಯನ್ನು ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡೋದಕ್ಕೆ ಒಂದು ಒಪ್ಪಂದ ಆಗಿದೆ, ಘೋಷಣೆ ಆಗಿದೆ. ಅದೇ ರೀತಿಯಾಗಿ ಚೋಳರ ಕಾಲಕ್ಕೆ ಸೇರಿದಂತಹ ಕೆಲವೊಂದು ವಿಗ್ರಹಗಳನ್ನು ಸಹ ಭಾರತಕ್ಕೆ ವಾಪಸ್ ಕೊಡೋದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಒಪ್ಪಿಕೊಂಡಿದೆ. ಸೊ ಇದಿಷ್ಟು ಮಹಾಸಾಗರ್ ನೀತಿ ಅಡಿಯಲ್ಲಿ, ಈ ಒಂದು ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ದೇಶದ ಪ್ರವಾಸದ ವೇಳೆ ಏನೆಲ್ಲ ಒಪ್ಪಂದಗಳು ಮಾಡ್ಕೋತಾರೆ, ಏನೆಲ್ಲ ಘೋಷಣೆಗಳನ್ನು ಮಾಡ್ಕೋತಾರೆ, ಇವುಗಳಿಗೆ ಸಂಬಂಧಿಸಿದಂತೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿದೆ ಅಂತೇಳಿ ಮೊನ್ನೆ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಕೂಡ ಮೇನ್ ಪಾಯಿಂಟ್ಸನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನರೇಂದ್ರ ಮೋದಿಯವರು ಈ ಇಂಡೋನೇಷ್ಯಾ, ಆಸ್ಟ್ರೇಲಿಯಾದ ಜೊತೆಗೆ ನ್ಯೂಜಿಲೆಂಡ್ ದೇಶಕ್ಕೆ ಕೂಡ ಭೇಟಿ ಕೊಡ್ತಾರೆ. ಇಲ್ಲಿ ಕಿವಿ ಫ್ರೂಟ್ಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಮಾಡ್ಕೋತಾರೆ. ಆ ಒಪ್ಪಂದ ಏನು ಅಂತ ಹೇಳಿದ್ರೆ, ನಾಗಾಲ್ಯಾಂಡ್ ಮತ್ತು ಉತ್ತರಾಖಂಡ್ನಲ್ಲಿ ಕಿವಿ ಫ್ರೂಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಅದೇ ರೀತಿಯಾಗಿ ಲೋಥಾಲಲ್ಲಿರ್ತಕ್ಕಂತಹ ಒಂದು ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅನ್ನು ಅಭಿವೃದ್ಧಿ ಮಾಡೋದಕ್ಕೆ ನ್ಯೂಜಿಲೆಂಡಲ್ಲಿ ಇರ್ತಕ್ಕಂತಹ ಮ್ಯಾರಿಟೈಮ್ ಮ್ಯೂಸಿಯಂ ಸಹಕಾರವನ್ನು ಇವರು ಪಡ್ಕೊಳ್ಳೋದಕ್ಕೆ ಒಂದು ಒಪ್ಪಂದ ಆಗುತ್ತೆ. ಇದಿಷ್ಟು ಮಾನ್ಯ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿಯವರ ಮಹಾಸಾಗರ್ ನೀತಿಯ ಭಾಗವಾಗಿ ಇರತಕ್ಕಂತಹ ಕೆಲವೊಂದು ಪ್ರತಿಷ್ಠಿತ ಒಪ್ಪಂದಗಳು ಹಾಗೂ ಘೋಷಣೆಗಳು. ಸೊ ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೋಡೋದಾದರೆ, ಭಾರತದ 14 ನಗರಗಳು ಅಪಾಯದಲ್ಲಿ ಅಂತ ನೋಡಿ, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ಇಲ್ಲೊಂದು ವಿಚಾರ ಇದೆ. ಏನು ಅಂತ ಹೇಳಿದ್ರೆ ನೋಡಿ, ತೀವ್ರ ತಾಪಮಾನದ ಅಪಾಯ ಎದುರಿಸುತ್ತಿರುವ ಜಗತ್ತಿನ ಅಗ್ರ 50 ನಗರಗಳಲ್ಲಿ ಬೆಂಗಳೂರು ಸೇರಿದಂತೆ ಭಾರತದ 14 ನಗರಗಳು ಇವೆ ಎಂದು ಸಂಶೋಧನೆಯೊಂದು ವಿಶ್ಲೇಷಿಸಿದೆ. ಅದರಲ್ಲಿ ನೋಡಿ ಹೇಳ್ತಾರೆ, ಇರಾಕ್ನ ಆಲ್ ಬಸ್ರಾ ನಗರ ಅತಿ ಹೆಚ್ಚು ಅಪಾಯ. ನೋಡಿ, ಇರಾಕ್ನ ಆಲ್ ಬಸ್ರಾ ನಗರ ಅತಿ ಹೆಚ್ಚು ಅಪಾಯ ಹೊಂದಿರುವ ನಗರವಾದರೆ ನಂತರದ ಸ್ಥಾನದಲ್ಲಿ ಭಾರತದ ಪ್ರಮುಖ ಪ್ರವಾಸಿ ಆರ್ಥಿಕ ಕೇಂದ್ರವಾದ ಜೈಪುರ ಇದೆ. ಅಂದರೆ ವೆರಿ ಫಸ್ಟ್ ಪ್ಲೇಸು ಇರಾಕ್ನಲ್ಲಿರ್ತಕ್ಕಂಥ ಆಲ್ ಬಸ್ರಾ ಇದೆ, ನಂತರ ಜೈಪುರ ಇದೆ ನಮ್ಮ ಭಾರತದ್ದು. ಅಂಡ್ ಇಲ್ಲಿ ತೀವ್ರ ತಾಪಮಾನದ ಒಂದು ಬದಲಾವಣೆ ನಾವು ಯಾಕೆ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದು ಎಲ್ನಿನ ಎಫೆಕ್ಟು. ಎಲ್ನಿನ ಯಾಕೆ ಉಂಟಾಗುತ್ತೆ, ಎಲ್ನಿನ ಅಂದರೆ ಏನು ಅಂತೇಳಿ ನೆನ್ನೆಯ ಒಂದು ಪ್ರಜಾವಾಣಿ ಪತ್ರಿಕೆ ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ಡೀಟೇಲ್ಡಾಗಿ ನೋಡಿದ್ವಿ. ಎಲ್ನಿನ ಎಫೆಕ್ಟ್ ಏನು ಅಂತ ಹೇಳಿದ್ರೆ, ಪೆಸಿಫಿಕ್ ಸಾಗರದಲ್ಲಿ ಸಾಮಾನ್ಯಕ್ಕಿಂತ ಮೇಲ್ಮೈ ನೀರು ಅತಿ ಹೆಚ್ಚಿನದಾಗಿ ಬಿಸಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಎಲ್ನಿನ ಪರಿಣಾಮ ಅಂತ ಹೇಳಿ ಕರೀತಾರೆ. ಸೊ ಈ ಎಲ್ನಿನ ಪರಿಣಾಮದಿಂದ ಭಾರತದಲ್ಲಿ ಅನಾವೃಷ್ಟಿ ಅಥವಾ ಬರ ಪರಿಸ್ಥಿತಿ ಉಂಟಾಗುತ್ತೆ, ಅತಿ ಕಡಿಮೆ ಮಳೆ ಇರುತ್ತೆ. ಇದರ ವಿರುದ್ಧವಾಗಿ ನಾನಿನ ಎಫೆಕ್ಟ್ ಇರುತ್ತೆ. ಸೊ ಈ ನಾನಿನ ಎಫೆಕ್ಟ್ ಏನು ಅಂತ ಹೇಳಿದ್ರೆ, ಪೆಸಿಫಿಕ್ ಸಾಗರದ ಮೇಲ್ಮೈ ನೀರು ಸಾಮಾನ್ಯಕ್ಕಿಂತ ಅತಿ ತಣ್ಣಗಾಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದಾಗಿರುತ್ತೆ. ಇದರಿಂದಾಗಿ ಭಾರತದಲ್ಲಿ ಸಮ್ಟೈಮ್ಸ್ ಅತಿವೃಷ್ಟಿ ಕೂಡ ಉಂಟಾಗ್ಬೋದು, ಅಂದರೆ ಅತಿಯಾದಂತಹ ಮಳೆ ಉಂಟಾಗುತ್ತೆ ಅಥವಾ ಸಾಮಾನ್ಯ ಮಳೆ ಆಗುತ್ತೆ. ಈ ಎರಡು ಎಲ್ನಿನ ಹಾಗೂ ಲಾನಿನ ಈ ಎರಡೂ ಪರಿಣಾಮಗಳಿಂದ ಭಾರತಕ್ಕೆ ಯಾಕೆ ಪರಿಣಾಮ ಉಂಟಾಗುತ್ತೆ ಅನ್ನೋದಾದರೆ, ಬಿಕಾಸ್ ಭಾರತವು ಯಾವುದರ ಮೇಲೆ ತನ್ನ ಮಳೆಯನ್ನು ಅವಲಂಬಿಸಿದೆ ಅಂತ ಹೇಳಿದ್ರೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಭಾರತವು ಮಳೆಯ ಮೇಲೆ ಅವಲಂಬಿತ ಆಗಿದೆ. ಆದ್ದರಿಂದಾಗಿ ಪೆಸಿಫಿಕ್ ಸಾಗರದಲ್ಲಿ ಯಾವುದೇ ಭೌಗೋಳಿಕವಾಗಿ ಒಂದು ಬದಲಾವಣೆ ನಡೆದರೂ ಸಹ ಅದು ಭಾರತದ ಮೇಲೆ ಪರಿಣಾಮ ಉಂಟಾಗುತ್ತೆ. ನಂತರದ ಸುದ್ದಿ, ಬಂಗಾಳ ಹಿಮಾಚಲ ಮಳೆ ಅಬ್ಬರ ಅತಿ ಹೆಚ್ಚಿನದಾದಂತಹ ಮಳೆ ಆಗ್ತಾ ಇದೆಯಂತೆ. ನೋಡಿ, ವಿಂಬಲ್ಡನ್. ಸೊ ವಿಂಬಲ್ಡನ್ನ ಸೆಮಿಫೈನಲ್ನಲ್ಲಿ ಮುಗ್ಗರಿಸಿದ ಆರ್ಥರ್ ಜೋಕೋವಿಕ್. ನೋಡಿ, ಎಕ್ಸಾಮ್ಸಲ್ಲಿ ಸಾಮಾನ್ಯವಾಗಿ KPSC ಪರೀಕ್ಷೆಗಳಾಗಿರ್ಬೋದು, UPSC ಪರೀಕ್ಷೆ ಆಗಿರ್ಬೋದು, ಸಾಮಾನ್ಯವಾಗಿ UPSC ಪರೀಕ್ಷೆಯಲ್ಲಿ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಇನ್ ಕೇಸ್ ಕೇಳಿದ್ರೂ ಸಹ ಅದರ ಒಂದು ಪರ್ಸೆಂಟೇಜು ಬಹುಶಃ 1% ಇರಬಹುದೇನೋ ಅಷ್ಟೇ, ಸಾಮಾನ್ಯವಾಗಿ ಕೇಳೋದಿಲ್ಲ. ಆದರೆ ರಾಜ್ಯ ಸರ್ಕಾರದಲ್ಲಿ ಕೇಳ್ತಕ್ಕಂತಹ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ 1-2 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲೂ ಕೂಡ ಸೆಮಿಫೈನಲ್ಸ್ನಲ್ಲಿ ಯಾರಿದ್ರು ಆ್ಯಂಡ್ ಕ್ವಾರ್ಟರ್ ಫೈನಲ್ನಲ್ಲಿ ಯಾರಿದ್ರು, ಈ ಥರ ಕೇಳೋದಿಲ್ಲ. ಸೊ ಫೈನಲ್ನಲ್ಲಿ ಯಾರು ವಿನ್ ಆಗ್ತಾರೆ, ಏನಿದೆ, ವಿಂಬಲ್ಡನ್ ಅಂದರೆ ಏನು, US ಓಪನ್ ಅಂದರೆ ಏನು, ಆಸ್ಟ್ರೇಲಿಯನ್ ಟೆನಿಸ್ ಅಂದರೆ ಏನು, ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಬರ್ತವೆ. ಇದಕ್ಕೆ ಈ ಒಂದು ಟೆನಿಸ್ಗೆ ಸಂಬಂಧಿಸಿದಂತೆ ನಾವು ಕೆಲವೊಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನು ನೋಡೋದಾದರೆ ಏನೆಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಸೊ 4 ರೀತಿಯಾಗಿರ್ತಕ್ಕಂಥ ಒಂದು ಗ್ರ್ಯಾಂಡ್ ಸ್ಲಾಮ್ಗಳಿದ್ದಾವೆ, ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳು ಇದ್ದಾವೆ. ಆ 4 ರೀತಿಯಾಗಿರ್ತಕ್ಕಂತಹ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳು ಇವು ವೈಯಕ್ತಿಕವಾಗಿರ್ತಕ್ಕಂತಹ ಟೆನಿಸ್ ಟೂರ್ನಿಗಳಾಗಿರ್ತವೆ. ಅದರಲ್ಲಿ ಮೊದಲನೇದಾಗಿ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಇದು ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಕೋರ್ಟು ಹಾರ್ಡ್ ಕೋರ್ಟ್ ಆಗಿರುತ್ತೆ. ಇದು ಜನವರಿ ಮಂತಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ನಂತರ ಎರಡನೇದಾಗಿ ಫ್ರೆಂಚ್ ಓಪನ್ ಟೆನಿಸ್ ಇರುತ್ತೆ. ಇದು ಸಾಮಾನ್ಯವಾಗಿ ಮೇ ಅಥವಾ ಜೂನ್ ಈ ಸಂದರ್ಭದಲ್ಲಿ ನಡೆಯುತ್ತೆ. ಇದು ಕ್ಲೇ ಕೋರ್ಟಲ್ಲಿ ನಡೆಯುತ್ತೆ, ಕ್ಲೇ ಕೋರ್ಟಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ನಂತರ ಮೂರನೇದಾಗಿ ವಿಂಬಲ್ಡನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ನಡೆಯುತ್ತೆ. ಇದು ಇಂಗ್ಲೆಂಡ್ಗೆ ಸೇರಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇದು ಗ್ರಾಸ್ ಕೋರ್ಟಲ್ಲಿ ನಡೆಯುತ್ತೆ. ಆ್ಯಂಡ್ ಇದು ವೆರಿ ಏನ್ಷಿಯಂಟ್ ಟೆನಿಸ್ ಟೂರ್ನಿ ಆಗಿರುತ್ತೆ ಇದು ವಿಂಬಲ್ಡನ್ನು. ಅದೇ ರೀತಿಯಾಗಿ ಈ ಒಂದು ಕ್ರೀಡೆಯಲ್ಲಿ ಆಡ್ತಕ್ಕಂಥವ್ರು, ಅಂದರೆ ವಿಂಬಲ್ಡನ್ ಟೆನಿಸ್ ಟೂರ್ನಿಯಲ್ಲಿ ಆಡ್ತಕ್ಕಂಥವ್ರು ವೈಟ್ ಡ್ರೆಸ್ಸನ್ನು, ಅಂದರೆ ವೈಟ್ ಬಿಳಿ ಉಡುಪುಗಳನ್ನು ಧರಿಸಿರ್ತಾರೆ ಸಾಮಾನ್ಯವಾಗಿ. ನಂತರ US ಓಪನ್ ಟೆನಿಸ್ ಇದು ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಆಗಿರುತ್ತೆ. ಇದು ಸಾಮಾನ್ಯವಾಗಿ ರಾತ್ರಿ ವೇಳೆಗಳಲ್ಲಿ ಇದು ಪಂದ್ಯಗಳು ನಡೀತವೆ. ಅದೇ ರೀತಿಯಾಗಿ ಹಾರ್ಡ್ ಕೋರ್ಟಲ್ಲಿ ನಡೆಯುತ್ತೆ ಇದು. ಇದಿಷ್ಟು ಗ್ರ್ಯಾಂಡ್ ಸ್ಲಾಮ್ಗಳ ಬಗ್ಗೆ ವೆರಿ ಬೇಸಿಕ್ ಇನ್ಫಾರ್ಮೇಷನ್ನು. ಆ್ಯಂಡ್ ಇನ್ನು ಕೆಲವೊಂದು ಪರೀಕ್ಷೆಗಳಲ್ಲಿ ಕೇಳಲಾಗ್ತಕ್ಕಂತಹ ಪ್ರಶ್ನೆಗಳು ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳ್ತಾರೆ. ಡೇವಿಸ್ ಕಪ್
ಈ ಡೇವಿಸ್ ಕಪ್ ಸಹ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿದೆ, ಆದರೆ ಇದು ಪುರುಷರಿಗೆ ಸಂಬಂಧಿಸಿದಂಥ ಅಂತಾರಾಷ್ಟ್ರೀಯ ಟೆನ್ನಿಸ್ ಕ್ರೀಡೆ ಆಗಿರುತ್ತೆ. ಇದು ಪುರುಷರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ, ಇದು ವೈಯಕ್ತಿಕ ಟೆನ್ನಿಸ್ ಟೂರ್ನಿ ಅಲ್ಲ. ಅದೇ ರೀತಿಯಾಗಿ ಹಾಗಾದರೆ ಇದು ಪುರುಷರದಾಗಿದ್ದರೆ ಮಹಿಳೆಯರದು ಕೂಡ ಇರಬೇಕಲ್ವ ಟೆನ್ನಿಸ್ದು, ಯಾವುದು ಅದು ಅಂತ ನೋಡಿದ್ರೆ ಬಿಲ್ಲಿ ಜೀನ್ ಕಿಂಗ್ ಕಪ್ ಅಂತ ಹೇಳಿ, ಬಿಲ್ಲಿ ಜೀನ್ ಕಿಂಗ್ ಕಪ್, ಇದು ಮಹಿಳೆಯರ ಅಂತಾರಾಷ್ಟ್ರೀಯ ಟೆನ್ನಿಸ್ ಪಂದ್ಯಾವಳಿಯಾಗಿರುತ್ತೆ. ಇದು ನೆಕ್ಸ್ಟ್ ಯುನೈಟೆಡ್ ಕಪ್ ಬರುತ್ತೆ. ಅದು ಯುನೈಟೆಡ್ ಕಪ್ ಆ ವರ್ಡ್ ಹೇಳಿದಾಗೆ ಮೆನ್ ಪ್ಲಸ್ ವುಮೆನ್, ಪುರುಷರು ಹಾಗೂ ಮಹಿಳೆಯರು ಕೂಡ ಇರ್ತಾರೆ ಅದರಲ್ಲಿ. ಬಿಲ್ಲಿ ಜೀನ್ ಕಿಂಗ್ ಕಪ್ ಇದು ಮಹಿಳೆಯರದು ಪರ್ಟಿಕ್ಯುಲರ್ ಆಗಿ, ಡೇವಿಸ್ ಕಪ್ ಪುರುಷರದು. ಯುನೈಟೆಡ್ ಕಪ್ ಇದು ಮೆನ್ ಪ್ಲಸ್ ವುಮೆನ್ ಇಬ್ಬರು ಇರ್ತಾರೆ ಇಲ್ಲಿ. ನಂತರ ಲೇವರ್ ಕಪ್ ಅಂತ ಹೇಳಿ ಒಂದು ಬರುತ್ತೆ, ಲೇವರ್ ಕಪ್. ಈ ಲೇವರ್ ಕಪ್ ಯಾವುದು ಅಂತ ಹೇಳಿದ್ರೆ ಟೀಮ್ ಯುರೋಪ್ ವರ್ಸಸ್ ವರ್ಲ್ಡ್, ಮೀನ್ಸ್ ಯುರೋಪ್ನ ಒಂದು ತಂಡ ಉಳಿದಂತೆ ಪ್ರಪಂಚದ ಇನ್ನು ಉಳಿದಂತಹ ಯಾವುದೇ ತಂಡಗಳಿರಲಿ ಆ ತಂಡಗಳ ಜೊತೆ ಸೆಣಸಾಡುತ್ತೆ. ಇದು ಸಾಮಾನ್ಯವಾಗಿ ಪುರುಷರು ಇಲ್ಲಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಡೇವಿಸ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು, ಅಥವಾ ಬಿಲ್ಲಿ ಜೀನ್ ಕಪ್ ಯಾವುದಕ್ಕೆ ಸೇರಿದೆ ಅಂತ ಕೇಳ್ಬೋದು, ಇದು ಪುರುಷರದ್ದು ಯಾವುದು ಮಹಿಳೆಯರ ಯಾವುದು ಅಂತ ಕೇಳ್ಬೋದು ಪರೀಕ್ಷೆಗಳಲ್ಲಿ, ಮತ್ತು ಲೇವರ್ ಕಪ್ ಯಾವುದು ಅಂತ ಕೇಳ್ಬೋದು. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ನಂತರ ಇನ್ಯಾವುದು ಪರೀಕ್ಷಾ ದೃಷ್ಟಿಯಿಂದ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸು ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇರೋದಿಲ್ಲ. ಇರಾನ್ನ ಮೇಲೆ ನಿಗೂಢ ದಾಳಿ ಅಂತೆ. ನೋಡಿ, ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ನ ನಡುವೆ ಒಂದು ಸಂಘರ್ಷ ನಡೀತಾ ಇದೆ. ಈ ಒಂದು ಸಂಘರ್ಷ ಯಾಕೆ ನಡೀತಾ ಇದೆ, ಇದರ ಹಿನ್ನೆಲೆ ಏನು ಅಂತೇಳಿ ನಾವು ಮೊನ್ನೆ ಪತ್ರಿಕೆಗಳಲ್ಲಿ ಪ್ರತಿನಿತ್ಯವೂ ಸಹ ಒಂದು ವಿಶ್ಲೇಷಣೆ ಮಾಡಬೇಕಾದ್ರೆ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಇನ್ನೊಮ್ಮೆ ನಾವು ಡಿಸ್ಕಸ್ ಮಾಡೋದಾದರೆ ವೆರಿ ಫಸ್ಟ್ ಈ ಒಂದು ಅಮೆರಿಕ ಹಾಗೂ ಇರಾನ್ನ ನಡುವೆ ಒಂದು ಸಂಘರ್ಷ ಉಂಟಾಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವೆರಿ ಫಸ್ಟ್ ಬಂದ್ಬಿಟ್ಟು 1979 ಇಸ್ಲಾಮಿಕ್ ಕ್ರಾಂತಿ ಏನು ಅಂತ ಹೇಳಿದ್ರೆ ಶಾ ರಾಜ ಇರ್ತಾನೆ, ಅಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ, ಅವನು ಅಮೆರಿಕ ದೇಶದ ಜೊತೆ ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿರ್ತಾನೆ. ಸಾಮಾನ್ಯವಾಗಿ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥ ಇರಾನ್ನ ಜನತೆಗೆ ಇದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಇಸ್ಲಾಮಿಕ್ ಕ್ರಾಂತಿಯ ಮುಖಾಂತರ ಇವನನ್ನು ಅಧಿಕಾರದಿಂದ ಕೆಳಗೆ ಇಳಿಸಿ ಖಮೇನಿಯನ್ನು ಅಧಿಕಾರಕ್ಕೆ ತರ್ತಾರೆ. ನಂತರ ಶಾ ರಾಜ ತಲೆಮರೆಸಿಕೊಂಡು ಹಲವಾರು ದೇಶಗಳಿಗೆ ಹೋಗ್ತಾನೆ. ನಂತರದಲ್ಲಿ ಅಮೆರಿಕಾಗೆ ತನ್ನಲ್ಲಿರ್ತಕ್ಕಂಥ ಒಂದು ರೋಗವನ್ನು ಗುಣಪಡಿಸಿಕೊಳ್ಳೋದಕ್ಕೋಸ್ಕರ ಅಮೆರಿಕದ ಆಶ್ರಯವನ್ನು ಬಯಸಿ ಹೋಗ್ತಾನೆ. ಸೊ ಇದರಿಂದಾಗಿ ತಪ್ಪಾಗಿ ಅರ್ಥೈಸ್ಕೊಂಡಂತಹ ಇರಾನ್ನ ಜನ ಏನು ಮಾಡ್ತಾರೆ, ಅಮೆರಿಕದ ಜತೆಗೂಡಿ ಈ ಒಬ್ಬ ಶಾ ರಾಜ ಏನೋ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಭಾವಿಸಿದಂತಹ ಇರಾನ್ನ ಜನ, ಅದೇ ರೀತಿಯಾಗಿ ಇರಾನ್ನ ವಿದ್ಯಾರ್ಥಿಗಳು ಇರಾನ್ನಲ್ಲಿರ್ತಕ್ಕಂತಹ ಟೆಹರಾನ್ನಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಅಮೆರಿಕ ರಾಯಭಾರಿ ಕಚೇರಿಯಲ್ಲಿ ಅದಕ್ಕೆ ದಾಳಿ ಮಾಡ್ತಾರೆ. ಸೊ ಇದು ಎರಡನೇ ಘಟನೆ ಆಗುತ್ತೆ. ಏನು ಅಂತ ಹೇಳಿದ್ರೆ ಅಮೆರಿಕ ರಾಯಭಾರ ಕಚೇರಿ ಬಿಕ್ಕಟ್ಟು, US ಎಂಬಸಿ ಕ್ರೈಸಿಸ್, ಇದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಇವರು ಯಾಕೆ ಹೋಗಿ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಶಾ ರಾಜ ಹೋಗ್ಬಿಟ್ಟು ಅಮೆರಿಕದ ಆಶ್ರಯವನ್ನು ಪಡ್ಕೊತಾನೆ. ಸೊ ಹಾಗಾಗಿ ಇದು ಸಾಮಾನ್ಯವಾಗಿ ಸಂಪ್ರದಾಯವಾದಿಗಳ ನಿದ್ದೆಯನ್ನು ಕೆಡಿಸುತ್ತೆ. ಅದೇ ರೀತಿಯಾಗಿ ಅಮೆರಿಕದ ಜೊತೆ ಸೇರಿ ಷಡ್ಯಂತ್ರವನ್ನು ಮಾಡುವ ಮುಖಾಂತರ ಪುನಃ ಅಧಿಕಾರಕ್ಕೆ ಬರೋದಕ್ಕೆ ಇವನು ಟ್ರೈ ಮಾಡ್ತಾ ಇದ್ದಾನೆ ಅಂತೇಳಿ ತಪ್ಪು ತಿಳುವಳಿಕೆಯಿಂದ ಏನು ಮಾಡ್ತಾರೆ, US ಎಂಬಸಿಗೆ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿರ್ತಕ್ಕಂತಹ ಸುಮಾರು 52 ಜನ ಅಮೆರಿಕರನ್ನು ಒತ್ತೆಯಾಳುಗಳನ್ನಾಗಿ ಇಟ್ಕೊಳ್ತಾರೆ. ಸೊ ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡು ಅಮೆರಿಕವನ್ನು ಕೇಳ್ತಾರೆ ಅವನನ್ನು ನಮಗೆ ಒಪ್ಪಿಸಿ ಅಂತೇಳಿ. ಆದರೆ ಅಮೆರಿಕ ಆ ಶಾ ರಾಜನನ್ನು ಒಪ್ಪಿಸೋದಕ್ಕೆ ತಯಾರಿರೋದಿಲ್ಲ. ಇದರಿಂದಾಗಿ ಏನು ಮಾಡ್ತಾರೆ, ಸುಮಾರು 444 ದಿನಗಳ ಕಾಲ 52 ಜನ ಅಮೆರಿಕರನ್ನು ಒತ್ತೆಯಾಳುಗಳನ್ನಾಗಿ ಇಟ್ಕೋತಾರೆ. ಸೊ ಈ ವಿಚಾರ ಸಾಮಾನ್ಯವಾಗಿ ಅಮೆರಿಕಕ್ಕೆ ಕೋಪ ತರಿಸುತ್ತೆ. ಇದರಿಂದಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ನಿರ್ಬಂಧಗಳನ್ನು ಇರಾನ್ ದೇಶದ ಮೇಲೆ ಅಮೆರಿಕ ವಿಧಿಸುತ್ತೆ. ನಂತರ ಮೂರನೇ ಕಾರಣ ಏನು ಅಂತ ಹೇಳಿದ್ರೆ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಇರಾನ್ ದೇಶ ಪರಮಾಣು ದಾಸ್ತಾನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಅಮೆರಿಕ ದೇಶ ಹೇಳುತ್ತೆ ಇರಾನ್ ಪರಮಾಣು ಅಣ್ವಸ್ತ್ರವನ್ನು ತಯಾರು ಮಾಡಲಿಕ್ಕಾಗಿ ಈ ಒಂದು ಪರಮಾಣು ದಾಸ್ತಾನನ್ನು ಮಾಡ್ತಾ ಇದೆ ಅಂತ ಹೇಳುತ್ತೆ. ಆದರೆ ಇರಾನ್ ದೇಶ ಏನು ಹೇಳುತ್ತೆ, ಇಲ್ಲ ನಾವು ಇಂಧನ ಉತ್ಪಾದನೆಗೋಸ್ಕರ ಮಾತ್ರ ನಾವು ಸ್ಟೋರೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತೆ. ಆದರೆ ಅಮೆರಿಕ ಒಪ್ಪೋದಕ್ಕೆ ತಯಾರಿಲ್ಲ. ಅಂಡ್ ಕಡೆಯದಾಗಿ ಮೂರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಪರಮಾಣು ದಾಸ್ತಾನು ಬಗ್ಗೆ. ಆ್ಯಂಡ್ ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಸ್ರೇಲ್ನ ಜೊತೆಗಿನ ಅಮೆರಿಕದ ಸಂಬಂಧ. ಅಂದರೆ ಇಸ್ರೇಲ್ ರಾಷ್ಟ್ರದ ಜೊತೆ ಅಮೆರಿಕ ಸ್ನೇಹದಿಂದ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಇಸ್ರೇಲ್ನ ಮೇಲೆ ಇರಾನ್ ದೇಶ ದಾಳಿ ಮಾಡಿದ್ದು ಸಹ ಇಲ್ಲಿ ಒಂದು ತತ್ಕ್ಷಣದ ಕಾರಣ ಆಗಿ ಪರಿಣಮಿಸುತ್ತೆ. ಆದ್ದರಿಂದಾಗಿ ಅಮೆರಿಕ ದೇಶ ಇರಾನ್ನ ಮೇಲೆ ಸಾಲಾಗಿ ದಾಳಿ ಮಾಡ್ತಾ ಇದೆ. ನಿನ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ನಾವು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಇರಾನ್ ಸುತ್ತಮುತ್ತ ಇರತಕ್ಕಂತಹ ಒಂದು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳು ಯಾವ್ಯಾವು ಅಂತೇಳಿ ನಾವು ನೋಡಿದಾಗ ಇಟಾಟ್ಯಾಪ್ ಇವು ಯಾವ್ಯಾವು ಅಂತ ಹೇಳಿದ್ರೆ ನೋಡಿ, ಇರಾಕ್ ದೇಶ ಇದೆ, ನಂತರ ಟರ್ಕಿ, ನಂತರ ಅರ್ಮೇನಿಯಾ, ನಂತರ ಅಜರ್ಬೈಜಾನ್, ಆ ನಂತರ ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಈ 7 ದೇಶಗಳು ಇರಾನ್ ದೇಶದ ಜೊತೆ ಒಂದು ಗಡಿ ಭಾಗವನ್ನು ಹಂಚಿಕೊಂಡಿವೆ. ಆನಂತರ ಇರಾನ್ನ ಉತ್ತರ ಭಾಗಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಇದೆ. ಅದೇ ರೀತಿಯಾಗಿ ಇರಾನ್ನ ದಕ್ಷಿಣದ ಭಾಗಕ್ಕೆ 2 ಜಲರಾಶಿಗಳಿದ್ದಾವೆ, ಒಂದು ಪರ್ಷಿಯನ್ ಕೊಲ್ಲಿ, ಮತ್ತೊಂದು ಒಮನ್ ಕೊಲ್ಲಿ. ಪರ್ಷಿಯನ್ ಕೊಲ್ಲಿ ಹಾಗೂ ಒಮನ್ ಕೊಲ್ಲಿಯನ್ನು 2 ಕೊಲ್ಲಿಗಳನ್ನು ಸಂಪರ್ಕ ಮಾಡತಕ್ಕಂಥ ಒಂದು ಜಲಸಂಧಿ ಯಾವುದು ಅಂತ ಹೇಳಿದ್ರೆ ಹೋರ್ಮುಜ್ ಜಲಸಂಧಿ. ಈ ಹೋರ್ಮುಜ್ ಜಲಸಂಧಿ ಪ್ರಪಂಚದ 20% ತೈಲವನ್ನು ಈ ಒಂದು ಕೊಲ್ಲಿಯ ಮೂಲಕ, ಈ ಒಂದು ಜಲಸಂಧಿಯ ಮೂಲಕ ಸಾಗಾಣಿಕೆ ಮಾಡಲಾಗುತ್ತೆ. ಇದಿಷ್ಟು ಈ ದಿನದ ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆ. ಥ್ಯಾಂಕ್ ಯು.